यत्र त्रिसर्गो वृषः धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानेति ऋषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्. ಐದಲ್ಲ ಐದೇ. ತತಃ ಸ್ವಭರ್ತುಶ್ಚರಣಾಂಬುಜಾಸವಂ ಜಗದ್ಗುರೋ ಚಿಂತಯತಿ ನ ಚಾಪರಂ ದದರ್ಶ ದೇಹೇ ಹತಕಲ್ಮಷಾ ಸತಿ ಸತ್ಯಃ ಪ್ರಜ್ವಾಲ ಸಮಾಧಿಜಾಗ್ನಿನಾ. ಈ ಸತೀದೇವಿ ದಕ್ಷ ಪ್ರಜಾಪತಿ ಇಷ್ಟು ಹೇಳಿಬಿಟ್ಟು ಯಾವಾಗಲೂ ಕೂಡ ದೊಡ್ಡವರ ನಿದ್ದೆಯನ್ನು ಕೇಳಬಾರ್ದು. ಸಭೆಗಳಲ್ಲಿ ದೊಡ್ಡವರ ನಿದ್ದೆ ಕೇಳಿದಾಗ ಅಲ್ಲಿ ಕೂಡಬಾರ್ದು, ಎದ್ದೋಗಿಬಿಡಬೇಕು. ಶಕ್ತಿ ಇದ್ದರೆ ನಿಗ್ರಹ ಮಾಡಬೇಕು, ನಿಗ್ರಹ ಮಾಡಬೇಕಿಲ್ದ ಹೋದರೆ ಕೇಳೋದು ಮಹಾಪಾಪ. ಕರ್ಣವು ಪಿತಾಯ ನಿರ್ಯಾತ್ ಯದಕಲ್ಪ ಈಶೆ. ಸಮರ್ಥರಾಗಿದ್ದರೆ ಎದುರಿಸಬೇಕು. ವಿದುರ ಹೇಳಿದೆ, ಎದುರಿಸ್ತೀನಿ, ನನಗೆ ಮುಂದೆ ಹೆಚ್ಚು ಶಕ್ತಿ ಇಲ್ಲ ಅಂತೇಳಿ. ವಿದುರು ಸುಮ್ಮನೆ ಕೂತಿದ್ರು. ನೀವು ಸೇರಿ ಎರಡನ್ನೂ ಮಾಡಿದರು, ಎದುರಿಸಿದ್ರು ಹೊಡಿಲಕ್ಕೂ ಹೋದರು. ಇದು ಅರ್ಥ ಮಾಡಿಕೊಂಡ್ರೆ ಇದರ ಸಭೆಗೆ ಹೋದಾಗ ಅಲ್ಲಿ ನಡೀತಕ್ಕಂಥ ಅಪಚಾರಗಳಲ್ಲಿ ಇವರು ಸಹ ಭಾಗಿಯಾದಂತೆ ಲೆಕ್ಕ ಅಂತ ಗೊತ್ತಾಯ್ತು. ಅಲ್ಲಿ ಅಟೆಂಡೆನ್ಸ್ ಕೂಡ ಏನಾಗುತ್ತದೋ ಕೆಲವು ಎಷ್ಟೋ ಸಭೆ ನಮಗೆ ಗೊತ್ತು. ಆ ಸಭೆಗಳಲ್ಲಿ ದೇವರಿಗೆ ನ್ಯಾಯ ಸಲ್ಲೋದಿಲ್ಲ, ಧರ್ಮಕ್ಕೆ ನ್ಯಾಯ ಸಲ್ಲೋದು, ಮೊದಲೇ ಹೋಗಲೇಬಾರ್ದು ಅಲ್ಲಿಗೆ. ಸಭಾಮ್ಮ ನಗಂತವ್ಯ, ಸಭೆಗೆ ಹೋಗಬೇಡಿ. ಡೌಟ್ ಇದ್ದರೆ ಹೋದ್ಮೇಲೆ ಸುಮ್ಮನೆ ಕೊಡಬೇಡಿ. ವಕ್ತವ್ಯಮ್ಮ ಸಮಂಜಸಂ, ಸರಿಯಾದ ವಿಷಯ ಹೇಳಬೇಕು. ಇಬ್ಬರುವನ್ನು ಅಪಿ ನರೋ ಭವತಿ ಕಿಲ್ಬಿಷಿ, ಮನುಸ್ಮೃತಿಯ ಮಾತು. ಅಲ್ಲಿ ಸುಮ್ಮನೆ ಕೂತಿದ್ರೆ ತಪ್ಪಿನ ಸಪೋರ್ಟ್ ಮಾಡಿಬಿಟ್ರೆ ಏನಾಗ್ತಾರೆ ಅವರು ಪಾಪಗಳಲ್ಲಿ ಭಾಗಿಯಾಗ್ತಾರೆ. ಈ ಮಾತನ್ನು ಹೇಳಿಬಿಟ್ಟು ಹೊರಟುಬಿಡ್ತಾರೆ ಅಲ್ಲಿ. ತತಃ ಏನು ಮಾಡಬೇಕೀಗ? ವಾಪಸ್ ಹೋಗೋಗಿಲ್ಲ. ನೀವು ಹೋದ್ರೆ ಮತ್ತೆ ಹೇಳಿಬಿಟ್ಟಿದ್ದಾರೆ, ಮತ್ತೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಇವರು ಇಲ್ಲೆಲ್ಲಕ್ಕೆ ಸಾಧ್ಯ ಇಲ್ಲ, ದೇಹ ತ್ಯಾಗ ಮಾಡಿಬಿಡ್ತಾರೆ. ವಿಚಿತ್ರ ಪ್ರಸಂಗ ಇದು. ಒಂದು ಆ ಕಡೆಗೆ ಹೋಗಲಿಲ್ಲ. ಗಂಡನ ಮಾತು ಮೀರಿ ಬಂದಿದ್ದಕ್ಕೆ ಅವ್ರು ಅನ್ಕೋತಾರೆ ನನ್ನೇನು ಸೇರಿಸೋದಿಲ್ಲ ಅಂತ ಹೇಳೋದಿಲ್ಲ, ಯಾವ ದೃಷ್ಟಿಯೋದು ನಾನು ಬಿಡೋದಿಲ್ಲ. ಆದರೆ ನನಗೆ ಈಗ ಬೇಸರ ಆಗಿದೆ. ಯಾತಕ್ಕೆ? ಅಲ್ಲಿ ಹೋದ್ಮೇಲೆ ಏನಂತ ಕರೀತಾರೋ ಮಾತಾಡ್ಬೇಕಾದ್ರೆ ದಾಕ್ಷಾಯಿಣಿ ಅಂತ ಕರಿಬಹುದು, ದಕ್ಷಿಣ ಮಗಳು. ಆಗ ನಿನ್ನ ನೆನಪಾಗುತ್ತೋ ಹಾಗೆ ಮನಸ್ಸಿಗೆ ಬೇಸರ ಆಗುತ್ತೆ. ಬೇಸರ ನನಗೆ ಇಷ್ಟ ಇಲ್ಲ, ಮಗಳು ಅನಿಸ್ಕೊಂಡು ಇರಲಿಕ್ಕೆ ನನಗೆ ಇಷ್ಟ ಇಲ್ಲ. ಗೊತ್ತಾಯ್ತಾ? ನಿನ್ನ ಮಗಳು ಅನಿಸ್ಕೊಂಡು ಇರಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೊರಟು ಬಿಡ್ತಾರೆ. ಹೊರಟೋಲ್ದೆ ಸತಿ ಕೊಡಿ ಇವತ್ತಿಗೂ ಇದೆ. ಹರಿದ್ವಾರದಲ್ಲಿ ದಕ್ಷ ಕೊಂಡ ಅಂತ ಒಂದು ಜಾಗ ಇದೆ. ಅದು ಜಾಗ ಹೇಳಿಬಿಟ್ಟಿದ್ದಾರೆ, ಅಂದರೆ ಹರಿದ್ವಾರದಲ್ಲೇ ಮಾಡಿದ್ದು ಅಂತ ಹೇಳಿದ್ದಾರೆ. ಮುಂದೆ ಸ್ವಲ್ಪ ದೂರ, ಒಂದು ಅಲ್ಲಿಂದ 3-4 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿ ಹೋಗಿ ದೇಹ ತ್ಯಾಗ ಮಾಡ್ತಾರೆ. ಅದನ್ನು ಹೇಳ್ತಾರೆ. ತತಃ ಸ್ವಭರ್ತು ಚರಣಾಂಬುಜಾಸವಂ, ಗಂಡನ ಮೇಲೆ ಸಿಟ್ಟೋಗೆಲ್ಲ ಇಟ್ಕೊಂಡಿಲ್ಲ. ಈಗ ಇದೊಂದು ಹೇಳ್ತಾರೆ, ಅಕಸ್ಮಾತ್ ಏನಾದ್ರು ಕೋಪ ಬರೋ ಪ್ರಸಂಗ ಬಂದರೆ ಅಲ್ಲೇನೋ ಮೊದಲು ಅಂದ್ಕೊಂಡ್ರು ಹಾಗೆ ಹೀಗೇನೋ ಮನಸ್ಸಿಗೆ ಬೇಸರ ಆಯಿತು. ಈಗ ಅದೆಲ್ಲ ಬಿಟ್ಟುಬಿಟ್ಟು ಏನು ಮಾಡ್ತಾರೆ? ಸ್ವಭರ್ತು ಚರಣಾಂಬುಜಾಸವಂ, ತದ ಪತಿಯ ಪಾದ ಕಮಲಗಳನ್ನು ಸ್ಮರಣೆ ಮಾಡ್ತಾರೆ. ಆಸವ ಅಂದರೆ ಮಧು. ಜಗದ್ಗುರು ಚಿಂತಯತಿ, ಜಗದ್ಗುರು, ಜಗದ್ಗುರು ಯಾರವರು? ಚಾಪರಂ, ಜಗದ್ಗುರುವನ್ನು ಚಿಂತನೆ ಮಾಡ್ತಾ ಏನೇನೋ ಚಿಂತನೆ ಮಾಡ್ತೇನೆ. ದದರ್ಶ ದೇಹೇ ಹತಕಲ್ಮಷಾ ಸತಿ, ಎಲ್ಲ ದೋಷವನ್ನು ಕಳ್ಕೊಂಡ್ಬಿಟ್ರು. ಯಾವ ದೋಷಗಳು? ಉದಾಹರಣೆಗೆ ಆ ಪಾಪದ ಕೆಟ್ಟ ಮಾತಿಗೆ ಕೇಳಿದ ಪಾಪ, ಆ ಪಾಪ ಹೋದಾಗಾಯಿತು. ಮತ್ತು ಅವ್ರಿಗೆ ಎದುರಿಸಿ ಬಂದಿರಲ್ಲ, ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಆ ಮನಸ್ಸಿಗೆ ಅದು ಬೇಸರ, ಅದು ಪಾಪ ಬೇಸರ, ಅದನ್ನು ಕಳ್ಕೊಂಡ್ರು. ಅಂದರೆ ದೇಹತ್ಯಾಗದ ಉದ್ದೇಶ ಏನು ಅಂದರೆ ಇದೆಲ್ಲ ಪಾಪ ಪರಿಹಾರ ಆಗಬೇಕು. ಹತಕಲ್ಮಷ ಸತಿ, ಎಲ್ಲ ದೋಷಗಳು. ಸತಿ ಹೆಸರು ಎರಡರ್ಥ. ಸತಿ ಎಂಬ ಒಂದರ್ಥ ಸತಿ ದೇವಿ, ಇನ್ನೊಂದರ್ಥ ಸತಿ ಅಂದರೆ ಭಾರಿ ಪತಿವ್ರತೆ ಅಂತ ಅರ್ಥ. ಸತಿ ಲೋಕ ಅಂತ ಕರೀತಾರೆ. ದದರ್ಶ ದೇಹೇ ಹತಕಲ್ಮಷ ಸತಿ ಸದ್ಯ ಪ್ರಜ್ವಾಲ ಸಮಾಧಿ ಜಾಗ್ನಿದ. ಸಮಾಧಿ ಸ್ಥಿತಿಯಲ್ಲಿ ಕೂತಾಗ ತಮ್ಮ ದೇಹದಾಗ್ನಿ, ಯೋಗಾಗ್ನಿ ಅದು, ಅದರಿಂದ ದೇಹವನ್ನು ದಹನ ಮಾಡ್ಕೊಂಡು ದೇಹತ್ಯಾಗ ಮಾಡಿಬಿಟ್ರು. ಭಾಳ ಮುಖ್ಯ ಇದು. ಆತ್ಮಹತ್ಯೆ ಸೇರೋದಿಲ್ಲ. ಸಸರಿ ವೃಂದಾವನ ಯೋಗ ಹಾಗೆ ಆತ್ಮಹತ್ಯೆಗೂ ಸೇರೋದಿಲ್ಲ. ಯಾವುದಕ್ಕೆ ಸೇರೋದಿಲ್ಲ ಇದು? ದುರಂತ ಭವನಕ್ಕೂ ಸೇರೋದಿಲ್ಲ, ಆತ್ಮಹತ್ಯೆಗೂ ಸೇರೋದಿಲ್ಲ. ಅಷ್ಟೇ ಅಲ್ಲ, ದೊಡ್ಡ ಜಾಗ ಇದು. ಅದಕ್ಕೆ ಸಮಾಧಿ ಹೊರಗಿನ ಅಗ್ನಿ ಅಲ್ಲ, ಇದು ಒಳಗಿನ ಅಗ್ನಿ. ಇದು ಏನು? ಸ್ವಇಚ್ಛೆಯಿಂದ ಒಳಗಿನ ಅಗ್ನಿಯಿಂದ, ಹೊರಗಿನ ಅಗ್ನಿಯಿಂದ ದಹನ ಅಲ್ಲ, ಒಳಗಿನ ಅಗ್ನಿಯಿಂದ ದಹನ. ಪ್ರತಿಯೊಬ್ಬರ ದೇಹದಲ್ಲಿ ಏನಿದೆ?
ಅಗ್ನಿ ಇದ್ದೇ ಇದೆ. ಅದು ನಮಗೆ ದೊಡ್ಡದು ಚಿಕ್ಕದು ಮಾಡ್ಕೊಳಕ್ಕೆ ಬರೋದಿಲ್ಲ. ಜ್ವರ ಬಂದಾಗ ಅದೇ ಆಗತ್ತೆ ಹೋಗುತ್ತೆ, ಅದಲ್ಲ. ಇಲ್ಲಿ ಮುಟ್ಟಿದ್ರೆ ಬೆಂಕಿ ಇದ್ದಾಗಿರುತ್ತೆ, ಅಷ್ಟು ಜ್ವರ ಬಂದಿರುತ್ತೆ. ಆದರೆ ಹೊರಗಿಂದನೇ ಅದು ಅತಿ ಜ್ವರ ಬಂದು ದೇಹ ಸುಟ್ಟೋಗೋದಿಲ್ಲ, ನಾಶ ಆಗುತ್ತಲ್ಲ, ತಾವೇ ಕ್ರಿಯೇಟ್ ಮಾಡ್ಕೋತಾರಲ್ಲ. ಇದು ಯೋಗಾಗ್ನಿ ಆದ್ದರಿಂದ ಯಾವ ದೋಷನೂ ಇಲ್ಲ. ಅದೇ ಹೇಳ್ತಾರೆ, ಬರೀತಾರೆ ಈಗ ಏನಂತ, ನ ಚಾಪರಂ ತಸ್ಮಾದವರಂ ನ ಚಿಂತೆಯಂತಿ. ಏನೂ ಚಿಂತನೆ ಮಾಡಲಿಲ್ಲ ಅಂದರೆ ನೋಡೋದಕ್ಕೆ ಏನು ಕಾಣಿಸುತ್ತೆ ಇಲ್ಲಿ, ತನ್ನ ಗಂಡನ ಪಾದಗಳನ್ನು ಬಿಟ್ಟು ಬೇರನ್ನೂ ಸ್ಮರಣೆ ಮಾಡಲಿಲ್ಲ ಅಂತಾಗತ್ತೆ. ಇದು ಶಾಸ್ತ್ರಕ್ಕೆ ವಿರುದ್ಧ. ಯಾವುದು ಅಂತ್ಯಕಾಲದಲ್ಲಿ ಯಾವ ಸ್ಮರಣೆ ಮಾಡಬೇಕು? ದೇವರ ಸ್ಮರಣೆನೇ ಮಾಡಬೇಕು. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ಎಲ್ಲ ಸರಿಯಾಗಿ ಮಾಡಿದ್ದಾರೆ. ಬೇರೆ ಏನೂ ಚಿಂತನೆ ಮಾಡಲಿಲ್ಲ ಅಂದರೆ ಏನರ್ಥ ಅಂದರೆ, ತಸ್ಮಾತ್ ಅವರಂನ ಚಿಂತಯತಿ, ಅವರಿಗಿಂತ ಚಿಕ್ಕವರು ಯಾರನ್ನೂ ಸ್ಮರಣೆ ಮಾಡಲಿಲ್ಲ, ಮುಗೀತದೆ. ಮೇಲವರು ಚಿಂತನೆ ಮಾಡಿದರು, ಕೆಳವರು ಚಿಂತನೆ ಮಾಡಲಿಲ್ಲ ಅಂತ ಅರ್ಥ. ನ ಚಾಪರಂ ತಸ್ಮಾತ್ ಅವರಂ ನ ಚಿಂತಯಂತಿ ಪರಂತು ವಿಷ್ಣುವಾದಿಕಂ ಚಿಂತಯಂತಿ. ವಿಷ್ಣು ಮೊದಲಾದವರು ಇದ್ದಾರಲ್ಲ, ಮೇಲಿನವ್ರನ್ನೆಲ್ಲರನ್ನು ಕೂಡ ಏನು ಮಾಡಬೇಕು? ಚಿಂತನೆ ಮಾಡಲೇಬೇಕು, ಸ್ಮರಣೆ ಮಾಡಲೇಬೇಕು. ಇದು ಎಲ್ಲಿದೆ ಇದು ಅಂತ ಪ್ರಶ್ನೆ. ಈಗ ಚ ಶಬ್ದ, ಚ ಇದೆಯಲ್ಲ, ಆ ಶಬ್ದದ ಸೂಚಿತವಾಗತ್ತೆ ಅಂತ ಹೇಳಿ ಇಲ್ಲೂ ಕೂಡ ಹಾಗೂ. ಚ ಅಂದ್ರೆ ಅರ್ಥ ಏನದಕ್ಕೆ? ಮತ್ತು ಅಂತ. ಮತ್ತು ಅಂದ್ರೆ ಏನು? ಗಂಡನನ್ನು ಮತ್ತು. ಮತ್ತು ಅಂದ್ರೆ ಯಾರಾದ್ರೆ ಈಗ ಕೆಳದವ್ರು ಆಗ್ಲಿಕ್ಕಿಲ್ಲ, ನಚಿಂತೆ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಮೇಲಿನವ್ರು ಆಗಬೇಕು. ಮೇಲಿನವ್ರು ಯಾರ್ಯಾರು ಅಂದರೆ ಹೇಳ್ತಾರೆ, ರುದ್ರಂಚ ಬ್ರಹ್ಮವಾಯೂಚ ವಿಷ್ಣುಂಚೈವ ಶ್ರಿಯಂ ಗಿರಂ ಉಮಾ ಚಿಂತಯತಿ ದೇಹಂ ತತ್ಯಾಜಾನ್ಯಂ ನ ಚ ಅಸ್ಮರತ್ತಿತಿ ತತ್ವನಿರ್ಣಯೇ. ರುದ್ರಂ ಪತಿಯವರು ಫಸ್ಟ್ ಹೇಳಿದ್ದು ಅವ್ರನ್ನ. ಆಮೇಲೆ ಬ್ರಹ್ಮವಾಯು, ಪುರುಷರಲ್ಲಿ ಬ್ರಹ್ಮವಾಯುಗಳು. ಮೇಲೆ ಹೋದರೆ ವಿಷ್ಣು. ಈ ಕಡೆ ಆಮೇಲೆ ಶ್ರೀಯಂ ಮಹಾಲಕ್ಷ್ಮಿ, ಗಿರಂ ಸರಸ್ವತಿ ಭಾರತೀಯರು. ಇವರನ್ನು ಉಮಾ ಚಿಂತಯತಿ, ಉಮಾದೇವಿ ಚಿಂತನೆ ಮಾಡುತ್ತಾ ದೇಹಂ ತತ್ಯಾಜ, ದೇಹವನ್ನು ತ್ಯಾಗ ಮಾಡಿದರು. ಇದು ಹೊಸ ವಿಷಯ ಏನು ಗೊತ್ತಾಯ್ತು ಅದರಿಂದ ಅಂದರೆ, ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಅಂದರೆ ದೇವತಾ ಗುರುವಂತರ್ಗತ ಆಗಬೇಕು. ದೇವತಾಂತರ್ಗತ, ಗುರುವಂತರ್ಗತ, ಮುಖ್ಯ ಪ್ರಾಣಾಂತರ್ಗತ, ಲಕ್ಷ್ಮೀ ರಮಣನ ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಸೂಚನೆ ಇದೆ. ಅವ್ರು ಮಾಡಿ ತೋರಿಸಿದ್ದಾರೆ. ಈ ಮಾತು ಹೇಳ್ತೀರಿ, ಎಲ್ಲಿದೆ ಅಂತ ಪ್ರಶ್ನೆ. ಈಗ ಇತಿ ತತ್ವ ನಿರ್ಣಯ ಅಂತಲ್ಲಿದೆ. ಇದೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಚಕಾರಕ್ಕೆ ಅರ್ಥ ಆಗುತ್ತೆ. ಒಬ್ಬ ಇದೇ ಅರ್ಥ ಯಾಕೆ ಅರ್ಥ ಆಗಬೇಕು? ಇದೇ ಅರ್ಥ ಆಗುತ್ತೆ, ತೋರಿಸ್ಕೊಟ್ರಲ್ಲ. ಇದು ಕೊಟೇಶನ್ ಕೊಡಬೇಕಾದ್ರೆ ಎಷ್ಟು ರೆಲೆವೆನ್ಸ್ ಇರ್ತದೆ. ಇವಾಗ ಸಾಮಾನ್ಯ ಪಿ ಎಚ್ ಡಿ ಮಾಡೋದು 4-6 ಕೊಟೇಶನ್ಸ್ ಕೊಟ್ಟು ಪಿ ಎಚ್ ಡಿ ತೊಗೊಂಡ್ಬಿಡ್ತಾರೆ. ಎಷ್ಟಿದೆ ಅದರಲ್ಲಿ? ಮಾತಿ ಕೊಟೇಶನ್. ರುದ್ರಂಚ ಬ್ರಹ್ಮವಾಯೂಚ ವಿಷ್ಣುಂ ಚೈವ ಸರಸ್ರಿಯಂ ಗಿರಂ. ಗಿರಂ ಅಂದರೆ ಈ ಶಬ್ದ ಇಬ್ಬರಿಗೂ ಅನ್ವಯ, ಸರಸ್ವತಿ ಭಾರತಿ ಇಬ್ಬರಿಗೂ ಕೂಡ. ಉಮಾ ಚಿಂತಯತಿ ದೇಹಂ ತತ್ಯಾಜ ಅನ್ಯಂ ನ ಚ ಅಸ್ಮರತ್ ಇತಿ ತತ್ವನಿರ್ಣಯೇ. ಅದಕ್ಕೆ ಬೇರೆಯವನು ಸ್ಮರಣೆ ಮಾಡಲಿಲ್ಲ ಅಂತ ಅರ್ಥನೇ ಹೊರತು ಇವ್ರನ್ನ ಸ್ಮರಣೆ ಮಾಡಲಿಲ್ಲ ಅಂತ ಅರ್ಥ ಅಲ್ಲ. ಇದರಿಂದ ಎಲ್ಲಿ ತಿಳ್ಕೊ, ಬೇರೆ ಎಲ್ಲ ಕಡೆಯೂ ಹಾಗೇನೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಹೇಳಿಬಿಟ್ರೆ ಎಲ್ಲರೂ ಏನೇ ಸೋತವರೆಲ್ಲ ಬರಬೇಕಲ್ರೊಳಗೆ. ಗೊತ್ತಾಯ್ತಾ? ಯಾರನ್ನು ಬಿಟ್ಟರು ಕೂಡ ಅದು ಒಂದು ದೋಷನೇ. ಅರ್ಥ ಮಾಡ್ತಾ ಕೂತ್ಕೊಂಡ್ರೆ ಏನಾಗೋದಿಲ್ಲ, ಆಗೋದಿಲ್ಲ. ಆದ್ದರಿಂದ ಆ ರೀತಿ ಮಾಡುತ್ತಾರೆ. ಹಾಂ, ಹ್ಞೂ. ಪತ್ಯ ಗಂಡನ ಯಾಕೆ? ಪತ್ಯಂತರ್ಗತ ಶುರು ಮಾಡಿಬಿಟ್ಟು ಸರ್ವೋತ್ತಮನವರೆಗೆ ಹೋಗ್ಬೇಕು. ಮೇಲೆ ಎಲ್ಲ ಕವರ್ ಆಗಬೇಕು. ಕೆಳಗಿಂದ ಅಪ್ಲಿಕಬಲ್ ಅಲ್ಲ, ಮೇಲಿಂದ ಅಪ್ಲಿಕಬಲ್ ಮಾಡಲೇಬೇಕು. ಹಾಂ ಹಾಂ ಹಾಂ. ಆ ಲಯ ಚಿಂತನೆ ಬೇರೆ, ಈ ಲಯ ಚಿಂತನೆ. ಅದು ಈ ಲಯ ಚಿಂತನೆ ಯಾವುದದು? ಅಂತ್ಯಕಾಲ ಇದಲ್ಲ. ದೇಹ ಇನ್ನೂ ಸಾಧನೆ ಇದೆ ಇವರಿಗೆ. ಪಾರ್ವತಿಯಾಗಿ ಹುಟ್ಟುತ್ತಾರಲ್ಲ ಮುಂದೆ, ಕೊನೆಯ ಜನ್ಮಕ್ಕೆ ಹೇಳಿದ್ದು, ಕೊನೆಯ ಜನ್ಮಕ್ಕೆ. ಇದಕ್ಕೆಲ್ಲ ಅದು ಹೇಳಿದ್ದಲ್ಲ. ಈಗ ನೋಡಿ, ಆದ್ದರಿಂದ ಈ ರೀತಿ ಚಿಂತನೆಯ ಕ್ರಮ ಹೇಳ್ಕೊಡೋದು. ಇದು ಓವರ್ ನೈಟ್ ಬರೋದಿಲ್ಲ. ಯಾವಾಗಲೂ ಮಾಡ್ತಿದ್ರೆ ಏನಾಗುತ್ತೆ? ಅದು ಅಭ್ಯಾಸ ಆಗಿರುತ್ತೆ, ಬರೋದು. ಅದು ಹೇಳ್ತೀವಿ, ಎಲ್ಲರೂ ಬರ್ತಾರೆ. ಅದಕ್ಕೆ ಜಗದ್ಗುರು ಪದ ಇದ್ದೇ ಇದೆ. ರುದ್ರಂ ಇದೆ, ಜಗದ್ಗುರುಂ ಇದೆ. ಆದ್ದರಿಂದ ರುದ್ರದೇವರು ಒಂದು ದೃಷ್ಟಿಯಿಂದ ಗುರು ಹೌದು, ಹೆಂಡತಿ ಗಂಡನೇ ಗುರು ಅಂತಿರೋದ್ರಿಂದ ಗುರುವೂ ಹೌದು. ಜಗದ್ಗುರು ಆದಾಗ ಜಗತ್ತಂದರೆ ವಾಯುದೇವರು, ಬ್ರಹ್ಮದೇವರು. ಅವ್ರ ಗುರು ಅಂದರೆ ನಾರಾಯಣ, ಅಲ್ಲೇ ಇದೆ ಪದ. ಆದ್ದರಿಂದ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಚಕಾರದೆಲ್ಲ ತೋರಿಸ್ಬಿಟ್ಟಿದ್ದಾರೆ ಅಂತ ಅರ್ಥ. ಹೌದೌದು, ಅದೇ ಗುರು ಮೂಲಕ ಶಿಷ್ಯರು, ಪತಿ ಮೂಲಕ ಸ್ತ್ರೀಯರು. ಸಿಂಪಲ್ ಅದು. ದೃಷ್ಟ್ವಾ ಸಂಜ್ಞಪನೆ ಯೋಗಂ ಪಶೂನಾಂಚ ಪತಿರ್ಮಖೆ ಯಜಮಾನ ಪಶು ಕಶ್ಯ ನ ಕಾಯಾತ್ ಸ ಕಾಯಾತ್ ತೇನ ಅಹರಚ್ಛಿರ. ಇದಿಷ್ಟು ಮುಂದೆ ಬೇಕಾಷ್ಟು ನಡೆದೋಗ್ಬಿಟ್ಟಿದೆ. ಈ ಕಡೆ ಏನಾಯ್ತಾಗ ವಿಷಯ ರಾರರು ಹೋಗಿ ಹೇಳಿದರು. ಸಿಟ್ಟು ಬಂದರು ರುದ್ರದೇವರು. ಏನು ಮಾಡಿದರು ಅವರು? ತಮ್ಮ ಸೈನ್ಯ ಒಂದು ವೀರಭದ್ರ ರೂಪನೂ ಸಮೇತ ಅಲ್ಲಿ ಬಂದರು.
ಅಲ್ಲಿ ಎಲ್ಲರನ್ನ ಕೊಂದಾಗಿ ಸೈನಿಕರನ್ನ ಅವರೆಲ್ಲ ಕೊಲ್ತಾ ಇದ್ದ. ಆ ದೊಡ್ಡ ಯುದ್ಧನೇ ನಡೆದೋಯ್ತು. ದಕ್ಷ ಪ್ರಜಾಪತಿನ ಕೊಲ್ಲೋಕ್ಕೂ ಹೋದರು. ಅದಿಷ್ಟು ಬ್ಯಾಕ್ಗ್ರೌಂಡ್ ಇದಕ್ಕೆ. ಖಡ್ಗ ತೊಗೊಂಡ್ರು, ತಲೆ ಕತ್ತರಿಸಕ್ಕೆ ಆಗ್ತಾನೇ ಇಲ್ಲ. ಬಟ್ ಎಷ್ಟು ಕತ್ತರಿಸಿದ್ರು ಅದು ವಿರೋಧ ರೂಪಕ್ಕಾಗಲಿಲ್ಲ. ಅವರೇ ಬಂದರು, ಮೂಲ ರೂಪದಿಂದ ಬಂದರು. ಇಷ್ಟೇನು ತೋರಿಸುತ್ತಿದ್ದೋ ಅವತಾರ ರೂಪಕ್ಕಿಂತ ಮೂಲ ರೂಪ ಹೆಚ್ಚು. ಅದೆಲ್ಲ ನಿರ್ಣಯ ಬೇರೆ ಹೇಳಿದ್ದಾರೆ, ಎಲ್ಲ ಸೇರಿಸ್ಕೋಬೇಕಲ್ಲ. ಬಂದು ಆಗಲೂ ಆಗ್ತಾಯಿಲ್ಲ. ಆಗ ಯೋಚನೆ ಮಾಡಿದರು. ಯಾಕೆ ಏನು ಯೋಚನೆ ಮಾಡಿ ಅಲ್ಲಿಂದ ಶುರು. ದೃಷ್ಟ್ವಾ ಸಂಜ್ಞಪನೆ ಯೋಗಂ ವಸೂನಾಂ ಪಶೂನಾಂ ಸ ಪತಿರ್ಮಖೇ ಯಜಮಾನ ಪಶು ಕಶ್ಯ ಕಾಯಾತ್ ತೇನ ಅಹರತ್ ಶಿರಃ ಜುಹಾವ ಏತತ್ ಶಿರಸ್ತಸ್ಮಿನ್ ದಕ್ಷಿಣಾಗ್ನೌ ಅಮರ್ಷಿತಃ ತದ್ದೇವ ಯಜನಂ ದಗ್ಧ್ವಾ ಪ್ರಾತಿಷ್ಠತ್ ಗುಹ್ಯಕಾಲಯಂ. ಇದಿಷ್ಟು ನಡೆದ ಪ್ರಸಂಗ ಇದೆ. ಕೊನೆಗೇನು ಮಾಡಿದ್ರು ಅವರು, ಯಾಕೆ ಅಂತ ಯೋಚನೆ ಮಾಡಿದ್ರು. ಅದು ಬಹಳ ಮುಖ್ಯ ಇದು. ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ಯಜಮಾನಿ ರಕ್ಷೆ ಹಾಕಿರ್ತಾರೆ. ನರಸಿಂಹದೇವರು ಕಾಪಾಡಿದ ರಕ್ಷೆ ಹಾಕಿರ್ತಾರೆ. ನರಸಿಂಹದೇವರು ಕಾಪಾಡ್ತಾ ಇದ್ದಾರೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಈಗ ಇದು ಯಜ್ಞಯಾಗ ಮಾಡಿದ್ರೆ ಏನಾಗುತ್ತೆ, ನಿತ್ಯ ಅಂದರೆ ದೇವರು ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಅರ್ಥ. ಪಬ್ಲಿಕ್ ಫಂಕ್ಷನ್ಗೆ ಏನು ಮಾಡ್ತಾರೆ, ಪೊಲೀಸರು ಅವೆಲ್ಲ ಇವತ್ತು ಪದ್ಧತಿ ಇದು. ಅದು ಬಟ್ ಪ್ರೈವೇಟ್ ಫಂಕ್ಷನ್ಗಿಲ್ಲ. ಪಬ್ಲಿಕ್ ಫಂಕ್ಷನ್ಗೆ ಅವ್ರು ಬೇಡಾದರೂ ಬರ್ತಾರೆ. ಯಾಕಂದ್ರೆ ಇವರಿಂದ ಅವ್ರು ಕಳಿಸ್ಕೊಡ್ತಾರೆ ಮೊದಲು. ಆದ್ದರಿಂದ ಸುರಕ್ಷಿತ ಯಜ್ಞಯಾಗ ಮನೆಯಲ್ಲಿ ನಡೀತಿದ್ರೆ ಏನಿರುತ್ತೆ ಅಂತ ಅರ್ಥ, ರಕ್ಷಣೆ ಸಿಗುತ್ತೆ, ದೇವತಾ ಪ್ರೊಟೆಕ್ಷನ್ ಸಿಗುತ್ತೆ. ಅದರಿಂದ ಒಂದು ಫಲ, ಅವಾಂತರ ಫಲ ಅವೆಲ್ಲ ಕೂಡ. ಈಗ ನೋಡಿ, ಈಗಾಗಿದೆ, ಅದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತೀನಿ, ಈಗ ನಾನು ದಕ್ಷಿಣ ಕೊಲ್ತೇನೆ ಅಂತ ಕೊಲ್ಲೋದಿಲ್ಲ. ಗೊತ್ತಾಯ್ತು, ನರಸಿಂಹದೇವರನ್ನು ಕಾಯ್ತಾ ಕೂತಿದ್ದಾರೆ, ಅವರಿಗೆ ಪ್ರೀತಿಗೋಸ್ಕರ ಪಶುವನ್ನು ಮಾಡಿ ಕೊಲ್ತೇನೆ ಅಂತ ಅನಿಸೋದು. ಇದು ಚೇಂಜ್ ಮಾಡಿಬಿಟ್ರು ಅಪ್ಲಿಕೇಶನ್ನ. ಚೇಂಜ್ ಮಾಡಿದಷ್ಟು ಏನಾಯ್ತಾಗ ತಕ್ಷಣಕ್ಕತ್ತ. ಅದು ದೃಷ್ಟ್ವಾ ಸಂಜ್ಞಾಪನೆ ಯೋಗಂ. ಸಂಜ್ಞಾಪನ ಅಂದರೆ ಯಜ್ಞದಲ್ಲಿ ಪಶುವನ್ನು ಬಲಿ ಕೊಡೋದಕ್ಕೆ ಸಂಜ್ಞಾಪನ ಕಾರ್ಯ ಅಂತ ಕರೀತಾರೆ. ಹಾಂ, ಹೌದು. ಅದಕ್ಕೆ ಮಾಡ್ತಾ ಇದ್ದರೆ ರಕ್ಷಣೆ ಸಿಗುತ್ತೆ ಅಂತ ಅರ್ಥ. ಅದಕ್ಕೆ ಕೊನೆಗೆ ರಕ್ಷೆ ಹಚ್ಕೋತಾರಲ್ಲ, ರಕ್ಷೆ ಹಚ್ಕೊಳ್ಳೋದು ಕೂಡ ಅದಕ್ಕೇನೆ, ರಕ್ಷಣೆ ಬಂದಿದೆ ಅಂತ ಅರ್ಥ ಅದಕ್ಕೆ. ಹಾಂ, ಅದು ಬೇರೆ, ಇದು ಬೇರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಅದನ್ನೆಲ್ಲ ಸ್ವತಃ ದೇವರು ಯಾತಕ್ಕೆ ಕಾಯ್ತಿದ್ದಾನೆ ಅಂದರೆ ರಣಯಜ್ಞ. ಅದು ರಣಯಜ್ಞ. ಅದು ಕೃಷ್ಣ ಹೇಳಿರ್ತಾನೆ, ಇಲ್ಲಿ ಕಾಯ್ತಾ ಇರಬೇಕು. ಸ್ಪೆಷಲ್ ಅದು, ಇದು ಜನರಲ್. ಇದು ಜನರಲ್ ಕೇಸು, ಅದು ಸ್ಪೆಷಲ್ ಕೇಸ್. ಅದು ಯಾಕೆಂದರೆ ಭಾರಿ ದೊಡ್ಡ ದೊಡ್ಡವರು ಇರ್ತಾರೆ ಒಳಗೆ. ಅಂದರೆ ಒಂದು ಫಂಡಮೆಂಟಲ್, ಅದು ಸ್ಪೆಷಲ್ ಬೇರೆ. ಗೊತ್ತಾಯ್ತಾ. ಯಾಕೆ ಇವತ್ತು ದೇವ್ರ ಪೂಜೆ, ಮಾನಸ ಪೂಜೆ, ಸ್ಪೆಷಲ್ ಪೂಜೆ ಅಂತ ಮಾಡ್ತೀವಲ್ಲ, ಹಾಗೆ ಅಡಿಷನ್ ಅದು. ಇದು ಇಷ್ಟಕ್ಕೆ ಮಾತ್ರ ಸಾಕಾಯ್ತು. ಅದು ದೊಡ್ಡ ನಾಶ ಆಗಬೇಕಾಗಿದೆ, ಸಾಮಾನ್ಯ ನಾಶ ಅಲ್ಲ, ಅದು ದೊಡ್ಡ ನಾಶ ಆಗಬೇಕು. ಅದಕ್ಕೋಸ್ಕರ ರುದ್ರ ನಿಲ್ಲಿಸಿಬಿಟ್ಟಿದ್ದ. ಅಲ್ಲಿ ಎರಡು ಮುಂದೆ ಕೆಲಸ ಹಿಡಿದಾರಲ್ಲಿ 2 ಕೆಲಸ ಆಗಬೇಕಾಗಿತ್ತು. ಅಲ್ಲಿ ಒಳಗೆ ಈತಿದ್ದಾನೆ, ಭೀಮಸೇನದೇವ್ರ ಮಗ ಇದ್ದಾನೆ, ಹೆಸರೇನು ಶರ್ವತ್ರಾತ. ಗೊತ್ತಾಯ್ತಾ. ಅವನು ಅವ್ರ ಅಪ್ಪ ವರ ಕೇಳ್ಕೊಂಡಿದ್ದಾನೆ, ನನ್ನ ಮಗ ಸಾಯಬಾರ್ದು, ರಕ್ಷಣೆ ಮಾಡಬೇಕು ಅಂತ. ಇವರು ರುದ್ರದೇವ್ರು ಕಾಯ್ತಿರೋದು, ಉಳಿದವ್ರು ಸಾಯ್ಬೇಕು, ಅವ್ರು ಮತ್ತೆ ಸಾಯಬಾರ್ದು. ಗೊತ್ತಾ, ಬೇಡ. ಆ ಹುಡುಗಿ ಎಸೆಡೋಗ್ಬಿಡ್ತಾರೆ ಬೇಡಕ್ಕೆ. ಕೈಲಾಸಕ್ಕೆ ಸತ್ ಕೈಲಾಸಕ್ಕಲ್ಲ, ವಿಧಿಗಳ ಕೈಲಾಸಕ್ಕೆ ರೌಂಡ್ ಹೋಗ್ತಾರೆ. ಉಳಿದವ್ರು ಇವ್ರು ಕೊಲ್ಲಕ್ಕೆ ಶಸ್ತ್ರ ಎಲ್ಲ ವಾಪಸ್ ಕೊಡ್ತಾರೆ. ಅದೆಲ್ಲ ನಡೆಯುತ್ತೆ. ಯಜ್ಞ ಮಾಡ್ತಾರೋ ಅದಕ್ಕೋಸ್ಕರನೇ ಯಜ್ಞ ಮಾಡ್ತಾರೆ. ಇದು ಹಾಗಲ್ಲ, ಯಜ್ಞ ಮಾಡ್ತಿರೋ ರಕ್ಷಣೆ ಮಾಡಿದ್ದು. ಗೊತ್ತಾಯ್ತಾ. ಡಿಫರೆನ್ಸ್ ಏನಂದರೆ ಅವ್ರಿಗೆ ನನಗೆ ಕೊಲ್ಲಬೇಕಾಗಿದೆ, ಕಾಯ್ತಿರೋದು ಇವರಿದ್ದಾರೆ. ಮೂಲ ರೂಪ ಕಾಯ್ತಿರೋದಲ್ಲಿ, ಮೂಲ ರೂಪ ಕಾಯ್ತಿರೋದು ಅವತಾರ ರೂಪ. ಯುದ್ಧ ನಡೀತು. ಯುದ್ಧದಲ್ಲಿ ಏನು ಮಾಡಿದರು, ಅಶ್ವತ್ಥಾಮಾಚಾರ ಅಸ್ತ್ರಗಳನ್ನೆಲ್ಲರೂ ನುಂಗಿ ಹಾಕಿಬಿಟ್ರು. ಇದೇನು ಬದುಕೆ ಏನಿಲ್ಲ ಇಲ್ಲ. ಈಗ ವಿರೋಧಿನ ಮಾತು ಕೊಟ್ಟು ನಡೆಸ್ಬೇಕು ಅದನ್ನು, ಹಠ. ಅದು ಹೊರಗಿಂದ. ಒಳಗೆ ಅವ್ರು ಹುಟ್ಟಿರೋದೇ ಅವ್ರಿಗೋಸ್ಕರ, ದೇವತಾ ಕಾರ್ಯ ಆಗಬೇಕು, ಲಯ ಆಗಬೇಕು ಅವ್ರದ್ದೆಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ದ್ರೌಣಿರು ಯಜ್ಞಂತೂ ಮಾನಸಂ, ಮಾನಸ ಯಜ್ಞವನ್ನು ಮಾಡ್ತಾರೆ. ಆ್ಯಕ್ಚುಲಿ ಇದಲ್ಲ, ಮಾನಸ ಯಜ್ಞ ಅಷ್ಟೇ. ಈ ಟೈಪ್ ಅಲ್ಲ. ಮಾನಸ ಯಜ್ಞವನ್ನು ಮಾಡಿ ಅದರಲ್ಲಿ ತನ್ನನ್ನೇ ಬಲಿಯನ್ನಾಗಿ ಕೊಡ್ತಾರೆ ದೇವರಿಗೆ. ಆಗ ರುದ್ರಾಂತರ್ಗತ ರೂಪ ಉಪಾಸನೆ ಮಾಡಿದ್ರಿಂದ ನರಸಿಂಹರು ಪ್ರತ್ಯಕ್ಷರಾಗಿಬಿಟ್ಟು ಅವ್ರ ಮೂಲಕ ಕೊಡಿಸ್ತಾರೆ. ತಗೊಳ್ಳಿ, ವಾಪಸ್ ತಗೊಳ್ಳಿ, ಏನು ಬೇಕಾದ್ರೆ ಮಾಡಿ ಹೊರಟೋಗ್ಬಿಡ್ತಾರೆ. ಪರ್ಮಿಷನ್ ತೊಗೊಂಡಾಗ ಇಷ್ಟೆಲ್ಲ ಮಾಡಿ ಏನು ಮಾಡಿದ್ರು, ಅಲ್ಲಿ ಪರ್ಮಿಷನ್. ಅದು ಇದು ಹಾಗಲ್ಲ, ಇವರು ವಧೆ. ಅದು ಕಾರಣ ಏನಂದರೆ ಅಡ್ಡಿ ಇತ್ತು, ಆಗ ಅಡ್ಡಿ ನಿವಾರಣೆ ಮಾಡ್ಕೊಂಡ್ಬಿಟ್ರು. ಹೇಳಿದ್ದೇನು, ಯಜ್ಞದ ಪಾಠ ನಾವು ಮಾಡೋ ಪ್ರತಿಯೊಂದು ಕೆಲಸ ಯಜ್ಞ ಅಂದಮೇಲೆ ಇನ್ನೊಂದು ಅರ್ಥ. ಯಜ್ಞ ಅಂತ ಪ್ರತಿಯೊಂದು ಕೆಲಸ ಮಾಡಿದ್ರು ಕೆಲಸ ಆಗಿಬಿಡುತ್ತೆ ಅಂತ ಅರ್ಥ. ಪ್ರತಿಯೊಂದು ಕೆಲಸ ದೇವ್ರ ಪೂಜೆ ಅಂತ ಮಾಡಿದ್ರೆ ಕೆಲಸ ಆಗುತ್ತೆ. ಗೊತ್ತಾಯ್ತಾ. ಒಳಗೆ ಬಿಡ್ತಾರಾ, ಮೀಟ್ರ್ ಇಡೋದು ಬಿಡ್ತಾರೆ, ಒಳಗಡೆ ಮೀಟ್ರ್ ಬಿಡ್ತಾರೆ, ಇದು ಬರ್ತಾರೆ, ಏನು ಮಾಡೋಂಗಿಲ್ಲ. ಆದಷ್ಟು ಇಲ್ಲ, ಅದು ದೇವರ ಪ್ರತಿನಿಧಿ ಅಂತ ಭಾವಿಸಿದಾಗ ಕೆಲಸ ಆಗುತ್ತೆ. ಹೌದಾ, ಹೌದು. ಪೂಜೆ ಶಬ್ದಕ್ಕೆ ಅದು ಅರ್ಥ, ಯಜ. ಹಾಂ ಹಾಂ ಅಂತ ಅರ್ಪಣೆ ಮಾಡ್ಬೇಕಾದ್ರೆ ಹಾಗೆ ಮಾಡಬೇಕು. ಅರ್ಪಣೆಯ ಕ್ರಮ ಥ್ರೂ ಪಾಪಚಾಲ ಅಂತೀವಿ. ಬಾಸ್ ಮೂಲಕ ಕೊಡಬೇಕು. ಶಿಷ್ಯರಿಗೆ ಬಾಸ್ ಗುರು ಆದ್ದರಿಂದ ಅವ್ರ ಮೂಲಕ ಹೋಗ್ಬೇಕು. ಸಿಂಪಲ್ ಅದು.
ಡೈರೆಕ್ಟಾಗಿ ಕೊಡ್ಲಿಕ್ಕೆ ಬರೋದಿಲ್ಲ. ಡೈರೆಕ್ಟ್ ಕೊಡೋಕ್ಕೆ ಬರೋದಿಲ್ಲ. ಹೋಗಿ ಚೀಫ್ ಮಿನಿಸ್ಟರ್ಗೆ ಟ್ಯಾಕ್ಸ್ ಕೊಡ್ತಾರೆ, ಪ್ರೈಮ್ ಮಿನಿಸ್ಟರ್ ಸಾಕು ಕೊಡ್ತಾರೆ. ಅವಾಗೆ ಮುಟ್ಟೋದು ಸರ್ಕಾರಕ್ಕೆ. ಆದರೆ ಈ ಚಾನಲ್ ಹೋಗ್ಬೇಕು. ಅದು ಮನೆ ಎಲ್ಲೋ ಕೊಟ್ಟರೆ ಪೋಸ್ಟ್ ಆಫೀಸಿಗೆ ಕೊಟ್ಟರೆ ಅದು ಎಮ್ಮೋ ಕಳ್ಸೋಕ್ಕೆ ಸಾಧ್ಯ, ಬೇರೆ ಕಡೆ ಕೊಟ್ಟರೆ ಇಲ್ಲ. ಇದೆಲ್ಲ ಸರ್ಕಾರ ಇದೆಲ್ಲ ಕಾಪಿ ಮಾಡಿದ್ರೆ ಶಾಸ್ತ್ರಗಳಿಂದಾನೆ. ಆಮೇಲೆ ಶಾಸ್ತ್ರ ಇಲ್ಲ, ದೇವರಿಲ್ಲ ಅಂತ ಓಡಾಡ್ತಾರೆ, ತಪ್ಪು. ಎಲ್ಲಿ ಈ ದೇವತೆಗಳೆಲ್ಲ ಯಾರವರೆಲ್ಲ ಸರ್ಕಾರದಲ್ಲಿ ಯಾರು ಇರ್ತಾರೆ? ಅಧಿಕಾರಿಗಳಿರ್ತಾರೆ. ಇಲ್ಲಿ ಅಧಿಕಾರಿಗಳು ಅಂದರೆ ಯಾರು? ದೇವತೆಗಳು ಅಷ್ಟೇ. ಅಲ್ಲಿ ಲೌಕಿಕ ಅಧಿಕಾರಿಗಳು ಎಲ್ಲರೂ ಅಧಿಕಾರಿ ಸುಮ್ಮನೆ ಬರೋದಿಲ್ಲ, ಪ್ರಮೋಟ್ ಆಗಿ ಅಲ್ಲಿ ಕೂತಿರ್ತಾರೆ. ಇವತ್ತು ಅಥವಾ ದೇವತೆಗಳು ಪೋಸ್ಟಿಗೆ ಬಂದಿರ್ತಾರೆ, ಇನ್ನು ಬಂತಲ್ಲ ಪದವಿಗೋಸ್ಕರ ತಪಸ್ ಮಾಡಿ ಬಂದಿರ್ತಾರೆ, ಅವರು ಸಿಗ್ತಾರೆ. ಪಶೂನಾನ್ ಮಖೆ ಯಜಮಾನ ಪಶೋಹೋ ಕಶ್ಯ ಕಾಯತ್. ಕಶ್ಯ ಅಂದರೆ ನಮ್ಗೆ ಅರ್ಥ ಆಗೋದಿಲ್ಲ. ದಕ್ಷ ಪ್ರಜಾಪತಿಗೆ ಕ ಅಂತ ಹೆಸರಿದೆ. ಕ ಅಂದರೆ ಬ್ರಹ್ಮದೇವರು ಇಷ್ಟವೆಲ್ಲ ಅರ್ಥ ಇದ್ದೇ ಇದೆ. ಸ್ಪೆಷಲ್ಲಾಗಿ ದಕ್ಷ ಪ್ರಜಾಪತಿಗೆ ಏನಂತ ಹೆಸರಿದೆ? ಕ ಅಂತಿದೆ. ಕಶ್ಯ ಅದಕ್ಕೆ ದಕ್ಷ ಪ್ರಜಾಪತಿ. ಕಶ್ಯ ಅಂದರೆ ಪಶ್ಚಾದಾಗ ಆಗುತ್ತದೆ, ಯಾರಿಗೆ ಅಲ್ಲ. ದಕ್ಷ ಪ್ರಜಾಪತಿಯ ಶಿರಸ್ಸನ್ನು ಕಾಯ ದೇಹದಿಂದ ತೇನ ಖಡ್ಗದಿಂದ ಆಹಾರ ಕತ್ತರಿಸಿಬಿಟ್ರು. ಈಗ ನಡೀತದೆ. ದೃಷ್ಟ್ವಾ ಸಂಜ್ಞಪನೇ ಯೋಗಂ ಪಶೂನಾಂ ಸಪತಿರ್ಮಖೇ ಯಜಮಾನ ಪಶು ಕಶ್ಯ ಕಾಯಾತ್ತೇನ ಅಹರತ್ ಶಿರ. ಹರಹ ಅಹರತ್, ಒಳ್ಳೆ ಪದ ಅದು. ಹರಹ ಅಹರತ್, ಹರ ಶಬ್ದಕ್ಕೆ ಅರ್ಥನೇ ಅದು. ಹರತೀತಿ ಹರಹ ಏನಂತ? ಪ್ರಳಯ ಕಾಲೇ ಸರ್ವಂ ಸಂಹರತಿ ಶಕ್ರೋಗ್ರದೀತಿ ಹಿಮಾಕರ ಸೂರ್ಯ ಸೋನು ಪೂರ್ವಂ ನಿಹತ್ಯ ನಿಖಿಲಂ ಯತಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಕಟೋರು ಶಕ್ತಿ ಹಿರ್ಯತ್ಕಟಾಕ್ಷಬಲವತ್ ತ್ಯಜಿತಂ ನಾಮಾಮಿ. ಜುಹಾವ ಏತ ಶಿರಸ್ತಸ್ಮಿನ್. ಶಿರಸ್ ಬಿತ್ತದೆ, ಕಟ್ ಮಾಡಿದ ಶಿರಸ್ ಬಿತ್ತು. ಬಿತ್ತಷ್ಟು ಈ ಚಿಂತನೆ ಮಾಡಿದರು, ದೇವ್ರಿಗೆ ಅರ್ಪಣೆ ಆಗಲಿ ಚಿಂತನೆ ಮಾಡಿಬಿಟ್ಟು ಹೋಮ ಅದು. ಶಿರಸ್ಸನ್ನೇ ಹೋಮ ಮಾಡಿ. ತಸ್ಮಿನ್ ದಕ್ಷಿಣಾಗ್ನೌ ಅವರ್ಷಿತ ಭಾರಿ ಕ್ರೋಧ. ತದ್ದೇವ ಯಜನಂ ದಗ್ಧ್ವಾ ಪ್ರಾತಿಷ್ಠತ್ ಗುಹ್ಯಕಾಲಯ. ಅಷ್ಟು ಮಾಡಿ ಗುಹ್ಯಕಾಲಯ ಎಂಬಂದ್ರೇನು? ಗುಹ್ಯಕರು ಅಂದರೆ ಯಕ್ಷರು. ಯಕ್ಷರ ಪತಿಗಳಿರೋದಲ್ಲ ಇಲ್ಲಿ ಕುಬೇರನ ಸಖ ಇವರು. ಸೊ ಕೈಲಾಸ ಪರ್ವತ ಪಕ್ಕದಲ್ಲೇ ಇವ್ರದ್ದು ಅಲಕಾಪುರಿ ಇರೋದು. ವನಪರ್ವದಲ್ಲಿ ಬರುತ್ತೆ ಅದೆಲ್ಲ ಕೂಡ. ಅದ್ರ ಹತ್ರ ಇದೆ. ಅಲ್ಲಿಂದ ಹೊರಟೋಗ್ಬಿಟ್ರು. ಇಷ್ಟು ಕೆಲಸ ಮಾಡಿ ಹೊರಟೋದ್ರು. ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಈಗ ವೀರಭದ್ರಾಖ್ಯ ರೂಪೇಣ ಸ್ವೇನ ಪೂರ್ವಂ ಯಯೌ ಹರಃ ಮೂರರೂಪೇಣ ಪಶ್ಚಾತ್ತು ಗತ್ವಾ ದಕ್ಷಂ ಅಥಾವಧೀತ್ ತತ್ರೋಪೇಂದ್ರೇಣ ಹರಿಣಾ ಜಿತೋ ಧರ್ಮಾತ್ಮಜೇನ ಚ ಅನ್ಯಜ್ಜಿಗಾಯ ಅನ್ಯಾನ್ಜಿಗಾಯ ಪ್ರೇಯೌ ಕೈಲಾಸಂ ಸೋಮ್ನಿಕೇತನಂ ಇತಿ ಬ್ರಾಹ್ಮೇ. ವೀರಭದ್ರಾಖ್ಯ ರೂಪೇಣ ಸ್ವೇನ ಪೂರ್ವಂ ಯಯೌ ಹರಃ. ಆ ಮೊದಲು ರುದ್ರದೇವರು ವೀರಭದ್ರ ಅಂತಕ್ಕಂಥ ರೂಪದಿಂದ ಬಂದಿದ್ದಷ್ಟು ಕೆಲಸ ಮಾಡಲಿಕ್ಕೋಸ್ಕರ. ಈ ಕೆಲಸಕ್ಕೆ ಇಲ್ಲಿ ಅನಿವಾರ್ಯ ಆಯಿತು. ಮೂಲ ರೂಪದಿಂದನೇ ಬಂದರು. ಮೂಲರೂಪೇಣ ಪಶ್ಚಾತ್ತು ಗತ್ವಾ ದಕ್ಷಂ ಅಥಾವಧಿ. ಮೂಲ ರೂಪದಿಂದ ಬಂದು ಈ ರೀತಿಯಲ್ಲಿ ಸಂಹಾರ ಮಾಡಿದ. ತತ್ರ ಉಪೇಂದ್ರೇಣ ಹರಿಣಾ ಚಿತಃ ಧರ್ಮಾತ್ಮಜೇನ ಚ ಅನ್ಯಾನ್ ಜಿಗಾಯ ಪ್ರಯೌ ಕೈಲಾಸಂ ಸ್ವಂ ಶ್ರೀ ನಿಕೇತನಂ. ಅಲ್ಲಿ ಹೊರಟು. ಉಪೇಂದ್ರ ರೂಪಿಯಾದ ಹರಿ ಅಲ್ಲಿ ದೇವತೆಗಳ ಪರವಾಗಿ ದೇವರು ಬಂದ ಅಲ್ಲಿಗೆ. ಇವರು ಸೋತ್ಬಿಟ್ರಲ್ಲಿ. ಈ ಮಾತನ್ನು ಉಳಿದವರು ಏನು ಉಪಯೋಗಿಸ್ತಾರೆ ಶೈವರು ಅಂದರೆ, ಇಷ್ಟೆಲ್ಲ ನಡೀತು, ರುದ್ರದೇವರು ಬಂದರು, ಅಲ್ಲಿ ಬಂದ ಎಲ್ಲರನ್ನೂ ಸೋಲ್ಸಿ ಹಾಕಿಬಿಟ್ರು, ವಿಷ್ಣುವನ್ನು ಕೂಡ ಸೋಲಿಸಿಬಿಟ್ರು ಅಂತ ಹೇಳ್ಬಿಡ್ತಾರೆ. ತಾಮಸ ಪುರಾಣದ ಕಥೆ ಅದು. ವಸ್ತುಸ್ಥಿತಿಯಲ್ಲಿ ಏನಾಯಿತು ಅಂದರೆ ಸೋತರು ಅವರಿಗೆ. ಇವರು ಸೋತರು, ಗೆಲ್ಲಿಲ್ಲ ಅವರು. ಮತ್ತೆ ಇಲ್ಲಿದೆ ನಾರಾಯಣ ಅಲ್ಲಿ ಬಂದಿರಲಿಲ್ಲ. ನಾರಾಯಣ ರೂಪದಿಂದ ಬಂದಿರಲಿಲ್ಲ, ಉಪೇಂದ್ರ ರೂಪದಿಂದ ಬಂದಿದ್ದ. ನಾರಾಯಣ ಸೋತ ಅಂತ ಹೇಳ್ತಾರೆ. ನಾರಾಯಣ ಬಂದೇ ಇರಲಿಲ್ಲ ನಾರಾಯಣ ರೂಪದಿಂದ. ಈ ರೂಪದಿಂದ ಗೆದ್ದ. ಆದ್ದರಿಂದ ನೀವು ಹೇಳೋದು ತಪ್ಪು ಹೇಳ್ತೀರಿ ಅಂತ ಹೇಳ್ತಾರೆ. ವಿಜೇಂದ್ರ ಸ್ವಾಮಿಗಳು ಒಂದು ಪುಸ್ತಕ ಬರೆದಿದ್ದಾರೆ, ಶೈವ ಸರ್ವಸ್ವ ಖಂಡನ ಅಂತ ಹೆಸರು. ವಿಷಯ ಡೀಲ್ ಮಾಡ್ತಾರೆ ಇದರೊಳಗೆ. ಈ ವಿಷಯನ ತೊಗೊಂಡ್ಬಿಟ್ಟು ಇವರು ಹೇಳ್ತೀರಿ ಅದು ಸುಳ್ಳು ಕಥೆ. ಅದು ಇಲ್ಲ. ಪ್ರಸ್ತುತಿಯಲ್ಲಿ ರುದ್ರದೇವರಲ್ಲಿ ಉಳಿದವ್ರನ್ನ ಗೆದ್ದರೆ ಹೊರತು ನಾರಾಯಣನ ಗೆಲ್ಲಿಲ್ಲ, ಸೋತರು ಅವರಿಂದ. ಮೂಲ ನೋಡಿ ತತ್ರ ಉಪೇಂದ್ರ ರೂಪೇಣ ಹರಿಣ ಜಿತಃ. ಹರಿಯಿಂದ ಸೋತ್ರವರು. ಧರ್ಮಾತ್ಮಜೇನ ಚ. ಜೊತೆ ಧರ್ಮಾತ್ಮಜ ಅಂದರೆ ಯಾರು? ದೇವದೇವರ ಮಕ್ಕಳು. ನಾರಾಯಣ ಅಂದರೆ ನಾರಾಯಣ. ಅವರೆಲ್ಲರ ಸೋತು ಬಿಟ್ಟು ಆಮೇಲೆ ಅನ್ಯಾಂಜಿಗಾಯ ಉಳಿದವ್ರನ್ನ ಗೆದ್ದರೆ ಹೊರತು ಎಲ್ಲರನ್ನು ಗೆದ್ದರು ಅಂತಲ್ಲ. ಪ್ರಜೆಯವು ಕೈಲಾಸಂ ಸ್ವಂ ನಿಕೇತನ. ವಾಪಸ್ ಎಲ್ಲಿಗೆ ಹೋದ್ರು ಅವರು? ಕೈಲಾಸವರು ವಾಪಸ್ ಹೊರಟೋಗಿಬಿಟ್ರು. ಉಪೇಂದ್ರ ರೂಪದಿಂದ ಕಾಪಾಡಿದ್ರು. ಬಂದಿದ್ದರು. ಕಾರಣ ಯಜ್ಞದಲ್ಲಿ ಯಜ್ಞ ಉಪೇಂದ್ರ
ಇಂದ್ರದೇವರಿದ್ದಾರೆ, ಉಪೇಂದ್ರ ಜೊತೆಗೆ ಯಾವಾಗ ಇರ್ತಾರೆ ಅವ್ರ ಜೊತೆಗೆ ಯಾಕೆ ರಕ್ಷಕರಾಗಿ. ಇಂದ್ರ ಜೊತೆ ಇಂದ್ರ ಉಪೇಂದ್ರ. ಬೇರೆ ಕಡೆ ಉಪ ಅಂತ ಹೇಳಿದರೆ ಅರ್ಥ ಸೆಕೆಂಡರಿ ಅಂತ. ಇಲ್ಲಿ ಉಪ ಅಂದರೆ ಮೇಲೆ ಅಂತ, ಉಪರಿ ಮೇಲಿರೋ ಯಂತ್ರ. ಆ ಬೇರೆಯವರಿಗೆ ಆದರೆ ಅಸಿಸ್ಟೆಂಟ್, ಹೆಡ್ ಜೊತೆಗೆ ಅಸಿಸ್ಟೆಂಟ್ ಹೋಗ್ಬೇಕಲ್ಲ. ಇಲ್ಲಿ ಅಸಿಸ್ಟ್ ಆಗಿ ಮಾಡ್ಲಿಕ್ಕೆ ಹೋಗಿದ್ದು. ಅಸಿಸ್ಟೆಂಟ್ ಅಂದರೆ ಸಹಾಯಕ ಅಷ್ಟೇ. ಅಸಿಸ್ಟ್ ಮಾಡಿದರೆ ಸಹಾಯಕ ಅಂತಲ್ಲ. ದೊಡ್ಡವರು ಅಸಿಸ್ಟ್ ಮಾಡ್ತಾರೆ, ಸಹಾಯಕರಲ್ಲ ಅವರು, ಅನುಗ್ರಹ. ಸಣ್ಣವ್ರು ಮಾಡಿದಾಗ ಅಸಿಸ್ಟ್, ದೊಡ್ಡವ್ರು ಮಾಡಿದಾಗ ಅನುಗ್ರಹ. ಅದು ಮಾಡಿದರೆ ಹೊರತು ಬೇರೆ ಅಲ್ಲ. ಜೊತೆಗೆ ಇಂದ್ರ ಅದು ದೇವತೆ ಬೆಟಾಲಿಯನ್, ಅಫಿಷಿಯಲ್. ಅದು ಅಫಿಷಿಯಲಿಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾರೆ? ಆಫೀಸರ್ಸೇ ಕೊಡಬೇಕು, ಸಂಬಂಧಪಟ್ಟವರೇ ಕೊಡಬೇಕು. ಉಪೇಂದ್ರ ರೂಪದಿಂದ ಪರಮಾತ್ಮ ಇಂದ್ರದೇವರ ಕೆಲಸಕ್ಕೆ ಸಹಾಯ ಮಾಡುತ್ತಾರೆ. ಇಂದ್ರದೇವರ ಯಜ್ಞದಲ್ಲಿ ಬಹಳ ಪ್ರಾಧಾನ್ಯ ಇದೆ, ಅದಕ್ಕೋಸ್ಕರನೇ ಮಾಡಿದೆ. ಇತಿ ಬ್ರಾಹ್ಮೆ, ಬ್ರಹ್ಮಪುರಾಣ ಕೋಟ್ ಮಾಡಿದೆ. ಎಷ್ಟೆಷ್ಟು ಪುರಾಣಗಳು, ಒಂದಲ್ಲ ತತ್ವನಿರ್ಣಯ ಆಯ್ತು, ಬ್ರಹ್ಮಪುರಾಣ ಲೆಕ್ಕ ಆಗ್ತಾ ಹೋದ್ರೆ ಒಟ್ಟು 500 ಮೇಲೆ ಕೋಟ್ ಮಾಡ್ತಾರೆ ಆಚಾರ್ಯ ಪ್ರಮಾಣಿಕ ಅಂತ ಹೇಳೋದು. ಆದರೆ ಉಳಿದವರು ನಾಟ್ ಇವನ್ 10% ಅಷ್ಟು ಕಡಿಮೆ ಮಾಡಿದ್ರು. ಇದು ಚತುರ್ಥ ತಾತ್ಪರ್ಯ. ಷಷ್ಠೋಧ್ಯಾಯ. ಸಪ್ತಮೋಧ್ಯಾಯ. ಇವ್ರು ಬೈಯೋರು ಏನು ಮಾಡ್ತಾರೆ? ಬರೀ ಕೊಟೇಶನ್ ಕೊಡ್ತಾರೆ ಎಂಬುದು. ಬರೀ ಕೊಟೇಶನ್ ಕೊಡಿ, ಇಂಟ್ರ್ ಮಾಡಬೇಕೀಗ. ಅದು ಕೊಟೇಶನ್ ಕೊಟ್ಟರೆ ಅದು ನಿರ್ಣಯ ಆಗೋದು, ಕೊಡಲೇಬೇಕು. ಕೊಡದೆ ಹೋದರೆ ಕೊಡೋದೇ ಇಲ್ಲ ನೋಡ್ರಿ ಅನ್ನೋದು. ಅಂದರೆ ಉದ್ದೇಶ ಬೈಯೋರಿಗಿದ್ರೆ ಏನು ಮಾಡ್ತಾರೆ? ಅವ್ರು ಏನು ಮಾಡಿ ಹೋಗ್ತಾರೆ. ಅವು ಎಲ್ಲ ಸರಿ ಇರ್ಬೋದು ಬಿಡ್ರಿ ಅಂತ ಹೋಗ್ಬಿಡ್ತಾರೆ. ಇರ್ಬೋದು ಬಿಡ್ರಿ, ಒಪ್ಪಲ್ಲ ಅಂತ ಇರ್ಬೋದು, ಮಾತಾಡದೆ ಅಂತ ಹೋಗ್ಬಿಡ್ತಾರೆ. ಅದೆಲ್ಲ ಒಳಗೆ ಇರೋ ದ್ವೇಷ. ಅದೆಲ್ಲ ಅದೆಲ್ಲ ವೆರಿಫೈ ಮಾಡಿ ನೋಡಿ. ಇದೆಲ್ಲ ಯಾರಿಗೆ? ಜಿಜ್ಞಾಸುಗಳಿಗೆ. ಕಂಡವರಿಗೆಲ್ಲ ಇದ್ರ ಮಹತ್ವ ಅರ್ಥ ಆಗೋದಿಲ್ಲ. ಕೇಸ್ ಏನೋ ಡಿಕ್ಲೇರ್ ಆದರೆ ಉಳಿದವ್ರಿಗೆ ಏನೋ ಯೋಚನೆ ಇಲ್ಲ. ಯಾರ ಬಗ್ಗೆ ಯಾರಿಗೆ ಅದು ಉಪಯೋಗ ಆಗೋದು? ಕನ್ಸರ್ನ್ಡ್ ಪೀಪಲಿಗೆ ಉಪಯೋಗ ಆಗುತ್ತೆ, ಉಳಿದವರಿಗೆಲ್ಲ. ನಾವು ವಿಷ್ಣು ಭಕ್ತರು ಕನ್ಸರ್ನ್ಡ್ ಆಗಿದ್ದರೆ ಗೊತ್ತಾಗುತ್ತೆ, ಇಲ್ಲದ ಹೋದರೆ ಇವೆಲ್ಲ ಗೊತ್ತಾಗೋದಿಲ್ಲ. ಅಲ್ಲಿಗೆ ಷಷ್ಠೋಧ್ಯಾಯ ಮುಗಿತು. ಸಪ್ತಮೋಧ್ಯಾಯ. ಉಪಲಭ್ಯ ಪುರೈವೈತದ್ ಭಗವಾನ್ ಅಬ್ಜಸಂಭವ ನಾರಾಯಣಶ್ಚ ವಿಶ್ವಾತ್ಮಾನಕ ಸ್ಯಾಧ್ವರಮೀಯತು. ಮುಂದಿನ ಅಧ್ಯಾಯ ಮುಗಿತಿಲಿಗೆ. ಈ ಪ್ರಶ್ನೆಗೆ ಇನ್ನೊಂದು ಉತ್ತರವೂ ಇದೆ ಇಲ್ಲಿದೆ. ಅಲ್ಲಿಗೆ ನಾರಾಯಣ ರೂಪದಿಂದ ಬಂದಿರಲಿಲ್ಲ ಮತ್ತು ಬ್ರಹ್ಮದೇವರು ಬಂದಿರಲಿಲ್ಲ. ಬ್ರಹ್ಮದೇವ್ರನ್ನ ಸೋಲಿಸ್ಬಿಟ್ರು ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಇಲ್ಲಿ ಇಬ್ಬರ ಮೇಲೆ ತಾರೆ, ಬೇರೆಯವ್ರ ಬಗ್ಗೆ ಪ್ರಶ್ನೆ ಇಲ್ಲ. ಈಗ ಇಬ್ಬರು ವಾದ ಮಾಡೋರು ಏನು ಮಾಡಬೇಕೀಗ? ಸರ್ವೋತ್ತಮತ್ವ ಇವ್ರಿಗೆ ಹೇಳಬೇಕು. ಸರ್ವೋತ್ತಮತ್ವ ಹೇಳಬೇಕಾದ್ರೆ ನಾರಾಯಣನನ್ನು ಬ್ರಹ್ಮದೇವರು ಸೋಲಿಸಿರು ಅಂತ ಹೇಳಬೇಕು. ಆ ರೀತಿ ಹೇಳ್ತಾರೆ ಇಲ್ಲ ಅಲ್ಲಿ. ಅದಕ್ಕೆ ಇಲ್ಲ ಸ್ಪಷ್ಟ ಹೇಳಿದ್ದಾರೆ. ಭಾಗವತರು ಬಂದೇ ಇರಲಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಬರದೇ ಇದ್ದವರು ಸೋಲಿಸೋದೇನು ಬಂತು? ಯಾಕೆ ಬರಲಿಲ್ಲ? ಪೂರ್ತಿ ಸೋಲಿಸ್ಬಿಟ್ರೆ ಅವ್ರಿಗೆ ಇದೇ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ರೂಪದಿಂದ ಅಸಿಸ್ಟ್ ಮಾಡಿ ಸೋಲಿಸ್ಬಿಟ್ರು. ಇನ್ನೊಂದು ಎರಡೂ ಬರಲೇ ಇಲ್ಲ. ಫುಲ್ ಫ್ರೆಂಚ್ ಬಂದರೆ ಏನಾಗುತ್ತೆ ಇವರಿಗೆ? ಏನು ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಹೇಳಿದ್ದು. ಅಲ್ಲಿ ಇವರೆಲ್ಲ ತೇನು ತಪ್ಪರಿತಾರೆ. ಆ ಶಿಬಿರದಲ್ಲಿ ಏನಾದರೂ ಭೀಮಾದಿಗಳಿದ್ದಿದ್ದರೆ ಅಶ್ವತ್ಥಾಮರು ಪ್ರವೇಶ ಮಾಡಿದರು. ಇದ್ದಿದ್ದರೆ ಅವ್ರನ್ನೂ ಕೊಂದು ಬಿಡ್ತಿದ್ರು. ಅದಕ್ಕೋಸ್ಕರ ಅವರು ಸೇವ್ ಮಾಡೋದಕ್ಕೋಸ್ಕರ ಕೃಷ್ಣ ಏನು ಮಾಡದ? ಬೇರೆ ಕಡೆ ಅಂದ್ರೇನು? ಕೌರವರು ಶಿಬಿರಕ್ಕೆ ಶಿಫ್ಟ್ ಮಾಡಿಸ್ದ. 2 ಶಿಬಿರ ಇದೆ, ಇವ್ರ ಶಿಬಿರ ಅವ್ರ ಶಿಬಿರ. ಇವ್ರ ಶಿಬಿರಕ್ಕೆ ವಾಪಸ್ ಹೋಗೋದೆ, ಅಲ್ಲಿಗೆ ಹೋಗಾಗ ಮಾಡಿದ ಕೃಷ್ಣ. ಇಲ್ಲಿ ಬರಲಿಲ್ಲ. ನಮ್ಮವರು ಏನು ಬರೀತಾರೆ ಕೆಲವರೆಲ್ಲ ಇತ್ತೀಚೆಗೆ ಅಂದರೆ ಪಾಂಡವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಕೃಷ್ಣ ಹಾಗೆ ಮಾಡ್ದ. ಅಲ್ಲ, ಅವ್ರು ಇದ್ದಿದ್ದರೆ ಕೊಳ್ಳೋಕ್ಕಾಗ್ತಿಲ್ಲ ಅಶ್ವತ್ಥಾಮಾಸಲ್ಲಿ. ಭೀಮಸೇನರಿಗೆ ಒಂದು ಸತ್ವನಿಗೆ ಗೆದ್ದಿಲ್ಲ ಭೀಮನ ಮೇಲೆ ಅವರು, ಗೊತ್ತಾಯ್ತಾ? ಆದ್ದರಿಂದ ಅವ್ರು ಇರಬಾರ್ದಲ್ಲಿ. ಯಾಕೆಂದ್ರೆ ಅವತ್ತು ನಾಶ ಆಗಬೇಕಾಯ್ತು. ಕಲಿಯುಗದಲ್ಲಿ ಯಾರು ಇರಬಾರ್ದು ಸಂಕಲ್ಪ ಮಾಡಿದ್ದಾನೆ ಪರಮಾತ್ಮ. ಅದು ಇಲ್ಲೂ ಹಾಗೇನೆ. ಇದು ತಾನು ಇದ್ದು ಬಿಟ್ಟರೆ ಏನಾಗುತ್ತೆ? ನಾರಾಯಣ ತಾನು ಬ್ರಹ್ಮ ಇಬ್ಬರು ಇದ್ದು ಬಿಟ್ಟರೆ ಏನಾಗುತ್ತೆ? ಇಲ್ಲಿ ರುದ್ರದೇವರಿಗೆ ಔಟ್ ಆ್ಯಂಡ್ ಔಟ್ ಸೋಲ್ ಬರುತ್ತೆ. ಅವ್ರ ಬಗ್ಗೆ ಗೌರವ ಹೋಗಬಾರ್ದು, ಮತ್ತು ಕೆಲಸ ಆಗಿರ್ಬೇಕು ಅವ್ರದ್ದು ಅಷ್ಟೇ. ಅದಕ್ಕೋಸ್ಕರ ಎಷ್ಟು ಬೇಕೋ ಅವ್ರು ಸಪೋರ್ಟ್ ಕೊಟ್ಟೆ ಹೊರತು ಯಾವುದು ಕೊಡಲಿಲ್ಲ, ಕಂಪ್ಲೀಟ್ ಕೊಡ್ಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಬಂದರೆ ಸೋತು ಬಿಡ್ತಿದ್ದ ಅಂತಲ್ಲ, ಇವ್ರ ಕೈಲೇನು ಮಾಡೋಕ್ಕಾಗ್ತಿದ್ದಿಲ್ಲ. ಅದೇ ರೀತಿಯಲ್ಲಿ ನಡಿ. ಅಬ್ಜ ಸಂಭವ ಉಪಲಭ್ಯ ಪುರೈವ ಏತತ್. ಇದೆಲ್ಲ ಸರ್ವಜ್ಞ ಪರಮಾತ್ಮ ಗೊತ್ತಾದ್ದರಿಂದ ಭಗವಾನ್ ಅಬ್ಜ ಸಂಭವ ನಾರಾಯಣಶ್ಚ. ನಾರಾಯಣ ರೂಪದ ಶ್ರೀಹರಿ ಅಬ್ಜ ಸಂಭವ ಅಂದರೆ ಯಾರು? ಬ್ರಹ್ಮದೇವರಲ್ಲಿ ಬರಲೇ ಇಲ್ಲ. ವಿಶ್ವಾತ್ಮ ಕಶ್ಯ ಅಧ್ವರಂ ನ ಈಯತು. ಕಶ್ಯ ಅಂದರೆ ದಕ್ಷ ಪ್ರಜಾಪತಿಯ ಯಜ್ಞಕ್ಕೆ ಅವ್ರು ಬರಲೇ ಇಲ್ಲ. ಅಲ್ಲಿಗೆ ವಿಭೂತಿ ಯಾರಿಗೆ? ಅರೆ ಹೇಳಿದ ಅವರು ಯುದ್ಧದ ಕೆಲಸ ಮುಗೀತು, ಹುಟ್ಟಿದ್ದೇ ಅದಕ್ಕೋಸ್ಕರ. ಕಲಿಯುಗ ಬರುತ್ತೆ ಬಂದೆ. ಅವರೆಲ್ಲ ಇದ್ದರೆ ಕಲಿಯುಗ ಪ್ರಾಬ್ಲಮ್ ಆಗತ್ತೆ. ಕೆಲವರಿಗೆ ಕಲಿಯುಗದಿಂದ ಪ್ರಾಬ್ಲಮ್ ಆಗತ್ತೆ, ಕೆಲವರಿದ್ರೆ ಕಲಿಯುಗಕ್ಕೆ ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಚಿಕ್ಕವರು ಹೋಗ್ಬೇಕು, ದೊಡ್ಡವರು ಹೋಗ್ಬೇಕು, ಎಲ್ಲರೂ ಹೋಗ್ಬಿಡ್ಬೇಕಾದ್ರೆ. ಆಮೇಲೆ ಇದು ಒಳಗಿನ ಅರ್ಥ, ಹೊರಗಿನ ಅರ್ಥ. ಯುದ್ಧ ಮಾಡಿ ಎಷ್ಟು ಅನರ್ಥ ಆಗುತ್ತೆ ನೋಡಿ, ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಈಗ ಒಂದು ಮಾತಿದೆ, ಕೋರ್ಟಿಗೆ ಹೋದವನು ಸೋತವನು ಸತ್ತ, ಗೆದ್ದವನು ಸೋತ ಅಂತ ಹೇಳ್ತಾರೆ. ಗೆದ್ದವನು ಸೋತ, ಸೋತವನು ಸತ್ತ ಅಂತ ಒಂದು ಮಾತಿದೆ. ಅಂದರೆ ಇಬ್ಬರಿಗೂ ನಷ್ಟನೇ ಅದರಿಂದ. ಗೆದ್ದವನು ಅಂದರೆ ಯುದ್ಧದಲ್ಲಿ ಯಾವಾಗಲೂ ಅನೇಕ ಜನ ಸಾಯ್ತಾರೆ, ಅದು ನೋಡಿ ಅಂತ ತೋರಿಸೋದು ಒಂದು ಉದ್ದೇಶ.
ವಸ್ತುಸ್ಥಿತಿಯಲ್ಲಿ ಏನಂದರೆ ಅವರೆಲ್ಲ ಹೋಗಬೇಕು, ಕೆಲವು ಒಳ್ಳೆಯವ್ರು ಹೋಗಬೇಕಾದ್ದು ಅವತಾರ ಕಾರ್ಯ ಮುಗೀತು. ಅಲ್ಲಿ ಕೆಟ್ಟವ್ರು ಇಲ್ಲೇ ಇಲ್ಲ ಪಾಂಡವರ ಶಿಬಿರದಲ್ಲಿ. ವಾಪಸ್ ಕಳೆದು ಎಣ್ಣೆ ಪಂಕ್ತಿಯವ್ರಿಗೆ ಊಟ ಹಾಕಬೇಕಲ್ಲ, ಆ ಥರ ಬಡಿಸೋ 1000 ಜನಕ್ಕೆ ಬಡಿಸಿದಾಗ 100 ಜನ ಇರ್ತಾರೆ ಅದರೊಳಗೆ. ಅವರಿಗೆ ಒಂದು ಪಂಕ್ತಿ ಶುರುವಾಗುತ್ತೆ. ಆಮೇಲೆ ಇವರೆಲ್ಲ ವಾಪಸ್ ಹೋಗಬೇಕಲ್ಲ, ಇವ್ರನ್ನ ಕಳಿಸ್ಬೇಕೀಗ. ಆ ವ್ಯವಸ್ಥೆ ಮಾಡಿದ್ದಾನೆ. ಉಪಲಭ್ಯ ಪುರೈವೈತದ್ ಭಗವಾನ್ ಅಬ್ಜ ಸಂಭವ ನಾರಾಯಣಶ್ಚ ವಿಶ್ವಾತ್ಮ ನ ಕಶ್ಚಾಧ್ವರ. ರಾಮಾವತಾರದ ಹಾಗಲ್ಲ, ಒಬ್ಬರು ಸಾಯ್ದಂತೆ ನೋಡ್ಕೊಂಡು ಯಾವೊಬ್ಬ ಕಪಿನೂ ಸಾಯಲಿಲ್ಲ. ಯಾಕೆ? ಮುಂದೆ ಕಲಿಯುಗಾಲ ಇರೋದು, ತ್ರೇತಾಯುಗನೇ ಬೇಕಾದಷ್ಟಿದೆ. ಆಮೇಲೆ ದ್ವಾಪರ ಬರುತ್ತೆ. ದ್ವಾಪರದ ಎಂಡ್ ಅಂದರೆ ಫ್ಯಾಗ್ ಎಂಡ್ ಇದು. ದುರ್ಯೋಧನ ಬಿತ್ತ ಏನು ಶುರುವಾಯ್ತಲ್ಲಿ? ಶುರುವಾಗಿ ಹೋಯ್ತಾಗಲಿ. ಅದಕ್ಕೆ ಅವ್ರು ಇರಬಾರ್ದು ಅಂತ ಕಳಿಸ್ತಾರೆ. ಆಫೀಸ್ ಕ್ಲೋಸ್ ಅಷ್ಟೇ, ಲೈಟ್ ವರ್ಕಿಂಗ್ ಇಲ್ಲ, ಮುಗಿತಾರೆ. ತ್ರಿಮೂರ್ತಿಗೇನ ರೂಪೇಣ ನಾರಾಯಣೋ ನಾಯಯೋ. ಇಲ್ಲೂ ಒಂದು ತ್ರಿಮೂರ್ತಿ ರೂಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಪರಮಾತ್ಮಂದೇ 3 ರೂಪ ಇದೆ. ಆ ರೂಪದ ನಾರಾಯಣ ಬರಲಿಲ್ಲ. ನಾಹಂ ನ ಯಜ್ಞೋ ನ ಚ ಪೂಯ ನ ಚ ಯೂಯ ಮನ್ಯೆ ಯೇ ದೇಹ ಭಾಜೋ ಮನಯಶ್ಚ ತತ್ವಂ ವಿದುಃ ಪ್ರಮಾಣಂ ಬಲವೀರ್ಯಯೋರ್ವಾ ತತ್ಸತಿ ಆತ್ಮತಂತ್ರಸ್ಯ ಕ ಉದ್ವಿಧಿತ್ಸೇತ್ ಯಜ್ಞಃ ಇಂದ್ರಃ. ನಾಹಂ ನ ಯಜ್ಞಃ ನ ಚ ಯೂಯಂ ಅನ್ಯೇ ಚ ದೇಹಭಾಜಃ ಮುನಯಃ ಚ ತತ್ವಂ ವಿದುಃ ಪ್ರಮಾಣಂ ಬಲವೀರ್ಯಯೋರ್ವಾ ತತ್ಸಾಮ್ಯ ತತ್ ಸ್ವಾತ್ಮತಂತ್ರಸ್ಯ ಬಿಟ್ಟೋಗಿದೆ. ತತ್ಸ್ವಾತ್ಮತಂತ್ರಸ್ಯ ಕ ಉದ್ವಿಧಿತ್ಸೇ ಯಜ್ಞಃ ಇಂದ್ರಃ. ಯಜ್ಞೋ ಯಜ್ಞಪತಿಸ್ತ್ವಿಂದ್ರಃ ಪುರುಹೂತಃ ಪುರುಷ್ಟುತಃ ಇತ್ಯಭಿಧಾನಂ. ತಸ್ಯ ಆತ್ಮತಂತ್ರಸ್ಯ ತಸ್ಯ ವಿಷ್ಣೋಃ ಮನೋವಶಸ್ಯ ನಹಂ ನ ಚೇಂದ್ರೋ ನ ಚೈವಾನ್ಯೇ ಯತ್ತತ್ವಂ ನ ವಿದುಃ ಪರಂ. ತಸ್ಯ ವಿಷ್ಣೋರ್ವಶೇ ರುದ್ರೋ ಮಮ ವಾಯೋರಥಾಪಿ ವಾ ನಾನ್ಯಸ್ಯ ಕಸ್ಯಚಿತ್ ಪುಂಸಃ ತಸ್ಯೇತ್ಥಂ ವಃ ಕುತಃ ಕುತಂ ಇತಿ ಬ್ರಹ್ಮ ಕೃತಂ ಇತಿ ಬ್ರಹ್ಮವೈವರ್ತೆ. ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಸ್ತಥಾ ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ ಮುಚ್ಯಂತೆ ಬ್ರಹ್ಮಣ ಸಹ ಇತಿ ಕೌರ್ಮೇ. ಇಲ್ಲೊಂದು ಮಾತಿದೆ. ಇವರೆಲ್ಲ ಆಮೇಲೆ ಎಲ್ಲ ಹೋದರು. ಯಾರೋ ದೇವತೆಗಳೆಲ್ಲ ಹೋಗಿ ಬ್ರಹ್ಮದೇವರನ್ನ ಕೇಳಿಕೊಂಡು ಏನಂತ, ಯಜ್ಞ ಮಾಡ್ತಿದ್ದಾನೆ ಪಾಪ, ಯಜ್ಞ ಒಳ್ಳೆಯದು, ಯಜ್ಞ ಮಾಡಿದ್ದು ಒಳ್ಳೆಯದು. 2 ಇತ್ತು ಆತನಿಗೆ, ಯಜ್ಞದ 2 ಪಾರ್ಟ್ ಇತ್ತು. ಆತನಿಗೆ ಪ್ರಮೋಷನ್ ಕೊಟ್ಟರು ಬ್ರಹ್ಮದೇವರು. ಏನಂತ? ಪ್ರಜಾಪತಿ ಪತಿ ಅಂತ ಬಿರುದು ಕೊಟ್ಟರು. ಅದು ಸೆಲೆಬ್ರೇಟ್ ಮಾಡಕ್ಕೆ ಹೊರಟಾತ. ಸೆಲೆಬ್ರೇಟ್ ಮಾಡೋದೇನು, ಇವತ್ತು ಸೆಲೆಬ್ರೇಷನ್ ಗೊತ್ತಲ್ಲ, ವೈಫೈ ಮಾಡಿ ಕೂತ್ಬಿಡ್ತಾರೆ. ಯಜ್ಞ ಮಾಡಿಬಿಟ್ರೆ ಸೆಲೆಬ್ರೇಷನ್, ಅದು ಗೊತ್ತಾಯ್ತು. ಅದು ಒಳ್ಳೆ ಪವಮಾನ ಹೋಮ ಮಾಡೋದ, ಏನೋ ಒಂದು ಮಾಡೋದು, ಅದು ಉತ್ಸವ. ಅದು ದೇವರಿಗೆ ಅರ್ಚೋದು, ಒಂದು ಬದಿರ ಸವಾರನ್ನೇ ಮಾಡ್ತಾರಲ್ಲ ಹಾಗೆ ಉತ್ಸವ ಅದು. ಈತ 2 ಉದ್ದೇಶ ಇಟ್ಕೊಂಡ. ಒಂದು ಉದ್ದೇಶ ಸರಿಯಾಗಿದೆ, ಅದು ತಪ್ಪಲ್ಲ. ಇನ್ನೊಂದು, ತಾವು ಕೊಟ್ಟ ಶಾಪ ನಡೆಸಬೇಕು ರುದ್ರದೇವರಿಗೆ. ಯಜ್ಞದ ಹವಿರ್ಭಾಗ ಸಿಗಬಾರದು ಅಂತಿದ್ದಾರೆ, ತಾನೇ ಇಂಪ್ಲಿಮೆಂಟ್ ಮಾಡಿ ತೋರಿಸ್ಬೇಕಲ್ಲ. ಕೆಟ್ಟ ಭಾಗ ಇದೆ, ಕೆಟ್ಟ ಭಾಗಕ್ಕೆ ತಲೆ ಕೊಡ್ಕೊಂಡ, ಯಜ್ಞ ಹೋಯಿತು. ಒಳ್ಳೆ ಭಾಗ ಇದೆಯಲ್ಲ, ಅದು ಫೇಲ್ ಆಗಬಾರ್ದು. ಕೆಟ್ಟು ದುಷ್ಟರ ಯಜ್ಞ ನಾಶ ಆಗಲೇಬೇಕು, ಆಗಿಬಿಡುತ್ತೆ. ಇದು ನಾಶ ಆಗಬಾರ್ದು. ಇದು ಗೌರ್ಮೆಂಟ್ ಫಂಕ್ಷನ್ನು 2 ಸೇರಿಕೊಂಡಿದೆ, ಅದು ಕೆಳಗಿಲ್ಲ, ಅದು ಉಳ್ಕೋಬೇಕು. ಅದಕ್ಕೇನು ಮಾಡಬೇಕೀಗ? ಹೇಳ್ಕೊತಾರೆ ಸ್ವಾಮಿ, ಅವ್ರಿಗೆ ಉದ್ಧಾರ ಮಾಡಬೇಕು. ದಕ್ಷ ಪ್ರಜಾಪತಿ ಒಳ್ಳೆಯವನು, ಯಾವುದೋ ಪಾಪ ತಪ್ಪು ಮಾಡಿದ ಪ್ರಾರಬ್ಧವಶಾತ್ತು ಉದ್ಧಾರ ಮಾಡಬೇಕು, ಯಜ್ಞ ಮುಗಿಬೇಕು, ಅವನು ಬದುಕಬೇಕು, ಯಜ್ಞ ಮುಗಿಬೇಕು ಅಂತ ಕೇಳ್ಕೊತಾರೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಅದು ಅವ್ರ ಉತ್ತರಗಳಿದೆ ಎಲ್ಲ ಕೂಡ. ಇದು ಅಂತಿಂಥದ್ದಲ್ಲ. ನಾಹಂ ನ ಯಜ್ಞ ನ ಚ ಯೂಯ ಮನ್ಯೇ ಯೇ ದೇಹ ಭಾಜೋ ಬುನಯಶ್ಚ ತತ್ವಂ ವಿದು ಪ್ರಮಾಣಂ ಬಲವೀರ್ಯಯೋರ್ವಾ ತತ್ಸ್ವಾತ್ಮತಂತ್ರಸ್ಯ ಕ ಉದ್ವಿಜೇತ್ಸೆ ಇತಿ ಯಜ್ಞ ಇಂದ್ರಃ. ಇದೆಲ್ಲ ಸಾಮಾನ್ಯ ವಿಷಯ ಅಲ್ಲ. ದೇವರು ಭಾರಿ ದೊಡ್ಡವನು, ದೇವ್ರಿಗೆ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ನಡೆದೇ ದೇವರು ಸಂಕಲ್ಪ ಮಾಡಿದೆ, ಸರಿ ಮಾಡ್ತೇವೆ ಅಂತೇಳಿ ಮುಂದೆ ಬರ್ತಾರೋ. ಹೇಳ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಏನಂತ? ನಾ ಅಹಂ ನಾ ಯಜ್ಞ ನಾ ಯೂಯಂ ಅನ್ಯೇ ಚ ದೇಹಭಾಜ ಮುನಯಶ್ಚ ತತ್ವಂ ವಿದುಹು ಪ್ರಮಾಣಂ. ಯಾರೂ ಕೂಡ ತತ್ವ ಅಂದರೆ ವಿಷ್ಣು. ವಿಷ್ಣು ಅಂತ ತಿಳ್ಕೊಳಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ನನಗೂ ಸಾಧ್ಯ ಇಲ್ಲ. ಅದು ಸರಿ. ನಾ ಯಜ್ಞ ಅನ್ನೋ ಪದ ಬಂತೆ. ಯಜ್ಞನಿಗೆ ಗೊತ್ತಾಗಲ್ಲ. ಯಜ್ಞ ಯಾರು? ಈಶಾವಾಸ್ಯ ಹೇಳಿದ್ಲೇನು? ಯಜ್ಞ ಅಂದರೆ ಪರಮಾತ್ಮನ ರೂಪ. ಅದು ಪರಮಾತ್ಮನೇ ಆಗೋದಿಲ್ಲ ಅಂತ ಆಗಿಬಿಡುತ್ತಲ್ಲ. ನಿಮಗಾಗೋದಿಲ್ಲ ಸರಿ, ಕೆಲವರಿತ್ತು ಮಾತಾಡೋದು ದೇವ್ರ ಕೈಲೂ ಸಾಧ್ಯ ಇಲ್ಲ ಅಂದ್ಬಿಡ್ತಾರೆ. ದೊಡ್ಡದಾಗಿ ದೇವ್ರು ಒಪ್ಪೋದಿಲ್ಲ, ದೇವ್ರ ಕೈಲೂ ಸಾಧ್ಯ ಇಲ್ಲ ಅಂತ ಜನ ಸಿಗ್ತಾರೆ. ಈ ಕೆಲಸ ಬಿಡಲು ದೇವ್ರ ಕೈಲೂ ಸಾಧ್ಯ ಇಲ್ಲ, ಆ ಮಾತಾಡಬಾರ್ದು. ಇಲ್ಲಿ ಯಜ್ಞ ಅಂತ ಬಂದುಬಿಡ್ತಲ್ಲ ಅಂತ ಕೇಳಿದರೆ, ಈ ಯಜ್ಞ ಅಲ್ಲ. ಯಜ್ಞ ಶಬ್ದಕ್ಕೆ ಏನರ್ಥ? ನಿನ್ನೆ ಬಂದಿತ್ತು ಇಂಥದ್ದೇ. ಯಾವ ವಿಷಯ ಹೇಳಿ ನೋಡೋಣಂತೆ.
ನಿನ್ನೆ ಒಂದು ವಿಷಯ ಬಂದಿತ್ತು, ನಿನ್ನೆ ಮೊನ್ನೆ ಏನಂತ ಬಂತು, ಯಾರ ಪಾದಧೂಳಿಯನ್ನು ಬ್ರಹ್ಮಾದಿಗಳು ಧರಿಸ್ತಾರೋ ಅಂತ ಬಂದಾಗ ತಕ್ಷಣ ಆಚಾರ ಅರ್ಥ ಏನು ಹೇಳಿದ್ರಲ್ಲಿ, ಬ್ರಹ್ಮಾದಯ ಬಂದಾಗ ಏನಂತ ಅರ್ಥ ಹೇಳಿದರು, ಬ್ರಹ್ಮದೇವರ ಮಕ್ಕಳಾದ ಸನಕಾದಿಗಳು ಅಂತ ಅರ್ಥ ಮಾಡಿದರು, ಬ್ರಹ್ಮದೇವರಲ್ಲ. ಯಾಕಂದ್ರೆ ಬ್ರಹ್ಮದೇವರು ರುದ್ರದೇವರಲ್ಲಿ ಬ್ರಹ್ಮದೇವರು ಭಾರಿ ಮೇಲಿದ್ದಾರೆ ಅವರು. ಬ್ರಹ್ಮದೇವರು ರುದ್ರದೇವರ ಪಾದಧೂಳಿ ತಲೆ ಮೇಲೆ ಹಾಕೊಳ್ಳೋ ಪ್ರಸಂಗ ಬರೋದೇ ಇಲ್ಲ. ಯಾಕೆ? ದೊಡ್ಡವರಾಗ್ತಾರೆ. ಬ್ರಹ್ಮಾಂಡ ಪದ ಅದು ಇಲ್ಲಿದೆ ಅಂತ ಹೇಳಿ, ಬ್ರಹ್ಮಾದಯ ಅಂದರೆ ಬ್ರಹ್ಮದೇವರನ್ನು ಆದಿಯಾಗಿ ಹೊಂದವರು, ಬ್ರಹ್ಮಪುತ್ರಾಹ ಸನಕಾದಯ ಅಂತ ಅರ್ಥ ಹೇಳಿ ವಿರೋಧ ಪರಿಹಾರ ಆಗಿದೆ. ಇಲ್ಲೇನು ಯಜ್ಞ ಅಂತ ಬಂತೀಗ. ಯಜ್ಞ ಈ ಯಜ್ಞ ಅಲ್ಲ. ಯಾವ ಯಜ್ಞ? ಇಂದ್ರದೇವರಿಗೆ ಯಜ್ಞ ಅಂತ ಹೆಸರಿದೆ, ಇಂದ್ರದೇವರಿಗೆ ಆಗೋದಿಲ್ಲ ಅಂತ ಅರ್ಥ. ಇದು ನೋಡಿ ಕೊಟೇಶನ್ ಕೊಡ್ತಾರೆ, ಯಜ್ಞೋ ಯಜ್ಞಪತಿ ಸ್ಪಿಂದ್ರ ಪುರುಹೂತ ಪುರುಷ್ಟುತ ಇತ್ಯಭಿಧಾನಂ. ರುದ್ರದೇವರ ಇಂದ್ರದೇವರ ಅನೇಕ ಹೆಸರುಗಳಲ್ಲಿ ಏನಂತ ಒಂದು ಹೆಸರಿದೆ, ಯಜ್ಞ ಅಂತ ಹೆಸರಿದೆ. ಆದ್ದರಿಂದ ಇಲ್ಲಿ ಇಂದ್ರದೇವರಿಗೆ ಆಗೋದಿಲ್ಲ ಅಂತ ಅರ್ಥನೇ ಹೊರತು ಯಜ್ಞನಾಮಕ ಪರಮಾತ್ಮನಿಗೆ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಇವೆಲ್ಲ ಗೊತ್ತಿಲ್ಲದೆ ಏನು ಮಾಡಿಬಿಡ್ತಾರೆ ಬೇರೆಯವರು, ಎರಡು ತಪ್ಪು, ಎಲ್ಲ ಪಾಠ ತಿದ್ದಿ ಬಿಡೋದು, ತಪ್ಪಿದೆ ಅಂತ ತಿದ್ದು ಹಾಕಿಬಿಡೋದು. ಇಲ್ಲದ ಹೋದರೆ ಆದ್ದರಿಂದ ತಪ್ಪು ತಿಳ್ಕೊಂಬಿಟ್ಟು ಇನ್ನು ದೇವರಿಗೂ ಆಗಲ್ಲ ಅಂತ ಹೇಳ್ಬಿಡೋದು ಅಷ್ಟೇ. ಅಂದರೆ ಯಜ್ಞ ಅವತಾರ ರೂಪಕ್ಕೆ ಆಗೋದಿಲ್ಲ, ಮೂಲ ರೂಪಕ್ಕಾಗತ್ತೆ, ಸಮಾಧಾನ ಮಾಡ್ಕೊಡೋದು. ಅವೆಲ್ಲ ಮಾಡಬಾರದು. ಅದಕ್ಕೆ ಪುರಾಣದ ಪರಿಭಾಷೆನೇ ಬೇರೆ ಅದು. ತಸ್ಯ ಆತ್ಮತಂತ್ರಸ್ಯ, ಆತ್ಮತಂತ್ರ ಅಂದ್ರೇನು? ಅಲ್ಲ, ಆತ್ಮತಂತ್ರ ಸಿಂಪಲ್ ಅರ್ಥ ಹೇಳ. ಹಾಂ, ಪ್ರಾಬ್ಲಮ್ ಆಗೋದು. ಆತ್ಮಗೃಹ, ಸ್ವಗೃಹ. ಆತ್ಮಶಬ್ದಕ್ಕೆ ಏನರ್ಥ? ಆತ್ಮೀಯರು, ಸ್ವಕೀಯರು. ಆತ್ಮಕ್ಕೇನಂತ ಅರ್ಥ ಆಯಿತು? ಅಂದೇನರ್ಥ? ಸ್ವತಃ ಆತ್ಮತಂತ್ರ ಅಂದರೆ ಆತ್ಮಕ್ಕೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಲ್ಲೀಗ? ಸ್ವತಂತ್ರ ಅಷ್ಟೇ. ಆತ್ಮತಂತ್ರ ಒಂದು ಪ್ರಾಬ್ಲಮ್, ಸ್ವತಂತ್ರ ನೋ ಪ್ರಾಬ್ಲಮ್. ಗೊತ್ತಾಯ್ತಾ? ಅದು ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಅಷ್ಟೇ. ಹಾಂ, ಅಲ್ಲ, ಹಾಗೆ ಮಾಡಬಾರ್ದು. ಅದು ಆಗೋದಿಲ್ಲ ಅಂತ ಅರ್ಥ ಹೇಳ್ತಿದ್ದಾರೆ. ಯಾರೇ ಆಗೋದಿಲ್ಲ ಅಂತ ಪರಮಾತ್ಮ ಪರ ಮಾಡಬಾರ್ದು. ಆಗೋದಿಲ್ಲ ಅಂತ ಹೇಳಿದ ಮೇಲೆ ಪರಮಾತ್ಮನ ಬಿಟ್ಟು ಬೇರೆಯವರಾಗಿರ್ಬೇಕು. ಬ್ರಹ್ಮದೇವರಿಗೆ ದೇವ್ರ ಬಗ್ಗೆ ಬಂದ ಬ್ರಹ್ಮದೇವ್ರಿಗೆ ಗೊತ್ತಾಗಲ್ಲ, ಸರಿನೇ. ದೇವರಿಗೆ ತನ್ನ ಬಗ್ಗೆನೇ ಗೊತ್ತಾಗಲ್ಲ, ಏನರ್ಥ? ಅದರಿಂದ ಈ ಯಜ್ಞ ಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕು? ಇಂದ್ರ ಅಂತ ಅರ್ಥ ಮಾಡಬೇಕೆ ಹೊರತು ಏನಂತ ಮಾಡಿಕೊಡೋದು? ನಾರಾಯಣ ಮಾಡಿಕೊಡೋದು. ತಸ್ಯ ಆತ್ಮತಂತ್ರಸ್ಯ ತಸ್ಯ ವಿಷ್ಣೋ ಮನೋವಶಸ್ಯ, ವಿಷ್ಣುವಿನ ಮನಸ್ಸಿಗೆ ವಶನಾಗಿರ್ತಕ್ಕಂಥ ಇಂದ್ರದೇವರಿದ್ದಾರೆ. ಅದೆಲ್ಲ ದೊಡ್ಡ ವಿಚಾರ ಅಂತೇಳಿ ತಿಳಿಸಿದರು. ಅಂತ ಮತ್ತೆ ಕೊಟ್ಟಿಟ್ಟು ಇಲ್ಲಿ ಮಾತ್ರ ಎಲ್ಲಿ ಮಾತ್ರ ಅಲ್ಲ, ಎಲ್ಲಿ ದೇವರನ್ನ ಕಡಿಮೆ ಗುಂಪಿ ಸೇರ್ತಕ್ಕೆ ಹೋಗ್ತಾರೋ ಅಲ್ಲಿ ಏನಂತ ಅರ್ಥ ಮಾಡಬೇಕು? ಬೇರೆ ರೆಫರೆನ್ಸ್ ಅಲ್ಲ, ದೇವರೇ ರೆಫರೆನ್ಸ್ ಅಲ್ಲ. ಗೊತ್ತಾಯ್ತಾ? ಎಲ್ಲಿ ಕಡಿಮೆಯವರು ಭಾರಿ ದೊಡ್ಡವರು ಅಂತ ಕರೀತಾರೋ ಆ ಹೆಸರು ಯಾರ್ದದು? ದೇವ್ರದ್ದು. ಇವೆಲ್ಲ ಏನಿವೆಲ್ಲ ಜನರಲ್ ಲಾ, ಇವುಗಳು ಇದ್ರ ತಕ್ಕ ವಿರೋಧ ಬರದಂತೆ ಅರ್ಥ ಮಾಡಬೇಕು. ಯಜ್ಞೋ ಯಜ್ಞ. ಆಮೇಲೆ ನಾಹಂ ನ ಚೇಂದ್ರೋ ನ ಚೈವಾನ್ಯೇ ತತ್ತತ್ವಂ ಯತ್ತತ್ವಂ ನ ವಿದುಃ ಪರಂ ತಸ್ಯ ವಿಷ್ಣೋರ್ವಶೇ ರುದ್ರೋ ಮಮ ಮಾಯೋ ರಥಾಪಿವ ನಾಣ್ಯಸ್ಯ ಕಸ್ಯಚಿತ್ ಪುಂಸಃ ತಸ್ಯೇತ್ಥಂ ವಃಕುತಃ ಕೃತಂ ಇತಿ ಬ್ರಹ್ಮವೈವರ್ತೆ. ಇಲ್ಲಿ ಹೇಳಬೇಕಾದ್ರೆ ದೇವ್ರ ಮಹಿಮೆ ನನಗೆ ಗೊತ್ತಾಗೋದಿಲ್ಲ, ಇಂದ್ರದೇವರ ಮಹಿಮೆನೂ ನೋಡೋದಕ್ಕೆ ರುದ್ರದೇವರ ಮಹಿಮೆನೂ ಗೊತ್ತಾಗಲ್ಲ ಎಂಬ ಕಾಣಿಸುತ್ತೆ. ಹಾಗಲ್ಲ, ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ನಮಗೆ ದೇವರ ಮಹಿಮೆ ಗೊತ್ತಾಗದೆ, ರುದ್ರದೇವರ ಮಹಿಮೆನೇ ಗೊತ್ತಾಗದೆ ಉಳಿದವರಿಗೆ. ಅವ್ರಿಗೆ ಕೋಪಗೊಂಡಿದ್ದಾರೋದಲ್ಲ, ಆಯ್ತು ಸರಿ ಮಾಡೋಣ ಅಂತ ಬರ್ತಾರೆ. ಅದು ಆಗೋದಿಲ್ಲ, ಬರ್ತಾನೆ ಇರಲಿಲ್ಲ. ದೊಡ್ಡವ್ರ ವಿಷಯದ ಬರೋದಿಲ್ಲ, ಕಳಿಸ್ಬಿಡ್ತೀವಿ. ತಕ್ಷಣ ಬರ್ತಾರೆ. ವಿಷ್ಣುವ್ರ ವಶೇ ರುದ್ರೋ ಮಮ ವಾಯೋ ರಥ ಪಿವ. ನೋಡಿ, ಯಜ್ಞ ಇಂದ್ರ ಅಂತಲೇ ಪದ ಉಪಯೋಗಿಸ್ಬಿಟ್ರಲ್ಲಿ. ತಾವು ಕಾಮನ್ನು, ಇಂದ್ರ ಅಂಬೋದು ಸ್ಪೆಷಲ್ ಆಗುತ್ತೆ. ಅದೇ ಅರ್ಥನೇ ಹೇಳಿದ್ದೆ. ನನಗಾಗಲ್ಲ, ಇಂದ್ರದೇವರಿಗೆ ಆಗೋದಿಲ್ಲ. ಗೊತ್ತಾಯ್ತಾ? ಯಾರನ್ನು ತಿಳ್ಕೊಳ್ಳೋದಕ್ಕೆ ಮುಖ್ಯವಾಗಿ ದೇವರನ್ನ, ಆಮೇಲೆ ರುದ್ರದೇವನ ತಿಳ್ಕೊಳ್ಳೋಕ್ಕೆ. ರುದ್ರದೇವನ ತಿಳ್ಕೊಳ್ಳೋಕೆ ಇವ್ರಿಗೆ ಆಗೋದು, ಇವ್ರ ಮಗ ಅವರು. ತಾರತಮ್ಯದಲ್ಲಿ ತುಂಬ ಕಡಿಮೆ, ಅವ್ರಿಗೆ ಅಪ್ಲಿಕಬಲ್ ಅಲ್ಲ. ಸುಮ್ಮನೆ ಈ ವಿಷಯ ಬಂದಾಗ ಮನಸ್ಸಲ್ಲಿದೆ ಅಂತ ಹೊಗಳೋದಕ್ಕಷ್ಟೇ, ಬೇರೆ ಅಲ್ಲ. ತಸ್ಯ ವಿಷ್ಣುವ್ರ ವಶೇ ರುದ್ರೋ ಮಮ ವಾಯೋ ರಥ ಪಿವ. ರುದ್ರದೇವರು ವಿಷ್ಣುವಿನ ವಶ, ನನಗೆ ವಶ, ವಾಯುದೇವರಿಗೆ ವಶ, ಉಳಿದವರು ವಶ ಅಲ್ಲ ಅವರು. ನಾಣ್ಯಸ್ಯ ಕಸ್ಯಚಿತ್ ಪುಂಸ, ಬೇರೆ ಯಾರಿಗೂ ಅಧೀನರಲ್ಲ ಅವರು, ಮೇಲಿದ್ದಾರೆ. ಇತ್ತಂ ವಹ ಕುತಃ ಕೃತಂ. ಇಷ್ಟೆಲ್ಲ ಇರಬೇಕಾದ್ರೆ ನೀವೆಲ್ಲ ಸರಿಯಾಗಿ ಯೋಚನೆ ಮಾಡಬೇಕು ಅಂಥೇಳಿ ಉಪದೇಶವನ್ನು ಬುದ್ಧದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾಧಿವಿಸ್ತಥ ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ ಮುಚ್ಚಂತೆ ಬ್ರಹ್ಮಣ ಸಹ ಇತಿ ಕೋರ್ಮೆ. ಭಾರಿ ಹೊಸ ವಿಷಯವನ್ನು ಹೇಳ್ತಾರೆ ಇಲ್ಲಿ. ಈಗ ರುದ್ರದೇವರು ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂದರೆ, ಮುಮುಕ್ಷವ, ಮುಕ್ಷಿ ಬಯಸಿದವರೆಲ್ಲ, ಬ್ರಹ್ಮಣಶ್ಚ, ಬ್ರಹ್ಮದೇವರಿಂದ ಜ್ಞಾನ ಪಡಿಬೇಕು.
ಶಿವಾತ್ ರುದ್ರದಿಂದ ಜ್ಞಾನ ಪಡಿಬೇಕು. ಇಂದ್ರಾಧಿಭಿಸ್ತತ ಇಂದ್ರಾಗಳಿಂದ ಜ್ಞಾನ ಪಡಿಬೇಕು. ಅಲ್ಲ ಮುಂದೆನೂ ಅವರೆಲ್ಲ ಕೂಡ ಒಂದನೇ ಕ್ಲಾಸಿಗೆ ಓದೋನು ಬೇಷ್ಟು ಎಷ್ಟು ಜನ ಬಂದಿರ್ತಾರೆ ಯೋಚನೆ ಮಾಡಿ ಮೇಷ್ಟ್ರುಗಳು, ಗೊತ್ತಾಯ್ತಾ? ಅಧ್ಯಾತ್ಮದಲ್ಲಿ ದೊಡ್ಡ ಏಕದಮ್ ದೇವರಿಗೆ ಸಿಗೋದು ಮಹಾಲಕ್ಷ್ಮಿ ಜೊತೆಗಿದ್ದಾರೆ, ಯೋಚನೆ ಇಲ್ಲ. ಬ್ರಹ್ಮದೇವರಿಗೆ ಸಾಕ್ಷಾತ್ ಉಪದೇಶ, ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಉಳಿದವರಿಗೆಲ್ಲ ದೇವ್ರ ಹಾಗೆ ಸಿಗೋದಿಲ್ಲ, ಗ್ರೂಪಲ್ಲೇ ಸಿಗಬೇಕು. ಕೊನೆಗೆ ಅನುಗ್ರಹ ಮಾಡ್ತಾನಾದ್ದರಿಂದ ರುದ್ರದೇವರ ಬಗ್ಗೆ ತಪ್ಪು ತಿಳಿಬಾರದು, ಗೊತ್ತಾಯ್ತಾ? ಭಾಳ ಗೌರವದಿಂದ ಕಾಣಬೇಕು. ಈ ಪ್ರಸಂಗ ಒಂದು ಬಂದಿದೆ ಹೌದು, ಆದರೆ ಇದರಿಂದ ಏನರ್ಥ ಅಲ್ಲ, ಅವರನ್ನು ನಾವು ಬೈಪಾಸ್ ಮಾಡೋಕ್ಕೆ ಸಾಧ್ಯ ಅಂತ ತಿಳ್ಕೊಡೋದಕ್ಕೆ ಹೋಗಬಾರ್ದು. ಅವ್ರು ತುಂಬ ದೊಡ್ಡವರು ಅಂತ ಹೇಳ್ತಾರೆ. ಮೊದಲು ಬ್ರಹ್ಮದೇವರು, ಬ್ರಹ್ಮ ಶಬ್ದಕ್ಕೆ ಎರಡನ್ನೂ ತಿಳ್ಕೊಬೋದು. ಬ್ರಹ್ಮ ನಾರಾಯಣ, ಬ್ರಹ್ಮದೇವರು. ನಾರಾಯಣ ಹೇಗೆ ವ್ಯಾಸಾದಿ ರೂಪದಿಂದ ಗ್ರಂಥ ಬರೆದ ಹೋದರೆ ಹೇಳ್ತಿದ್ರೆ ಅದು, ಅದರಿಂದ ಮೂಲಗುರು ಅವರೇ, ಜಗದ್ಗುರು. ಶಿವಾತ್ ಇಂದ್ರಾದಿಭಿಸ್ತದ, ಶಿವ ಇಂದ್ರ ಮೊದಲಾದವರುಗಳಿಂದ ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ. ಎಂಥ ಜ್ಞಾನ ಅಂದರೆ ಗುಹ್ಯಂ ಪರಂ ಇದಂತೆ ಗುಹ್ಯತಮಂ ವಕ್ಷ್ಯಾಮಿ ಅನಸೂಯವೇ. ತುಂಬ ರಹಸ್ಯವಾದ ವಿಷಯಗಳಿಂದ ಅವರಿಂದ ತಿಳಿಬೇಕು. ಮುಚ್ಚಂತೆ ಬ್ರಹ್ಮಣ ಸಹಾಯಿತಿ ಕೋರ್ಮೆ. ಮುಂದೆ ಅವರು ಬ್ರಹ್ಮದೇವರ ಸಮೇತ ಮುಕ್ತಿಗೆ ಹೋಗ್ತಾರೆ ಹೊರತು ಹಾಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಸೊ ಇವರು ಯಾವ ಕಾಲಕ್ಕೂ ನಿತ್ಯ ಸ್ಮರಣೆ ಮಾಡ್ತಕ್ಕ ಗುಂಪಿದು. ಎಲ್ಲರನ್ನೂ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಎಷ್ಟು ಜನ ಮಾಡಬೇಕು? ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಇವೆಲ್ಲ ಅನುಸಂಧಾನ ಇಟ್ಕೊಂಡು ಹೇಳಬೇಕು. ಮುಂದೆ ಸತೂಪಲಬ್ಧ್ಯಾಗತಮಾತ್ಮಯೋನಿಂ ಸುರೇಶೈ ಅಭಿವಂದಿತಾಂಘ್ರಿಂ ಉತ್ಥಾಯ ಚಕ್ರೇ ಶಿರಸಾಭಿವಂದನಂ ಮಹತ್ತಮೋರ್ಕಶ್ಚ ಯಥೈವ ವಿಷ್ಣೋ. ಬ್ರಹ್ಮದೇವರು ಎಲ್ಲಿ ಬಂದರು? ಈಗ ಬದರಿಗೆ ಬಂದರು, ಕೈಲಾಸ ಬದರಿ ಆ ಕಡೆ ಬಂದರು. ಅವರು ಪ್ರವಚನ ಮಾಡ್ತಾ ಕೂತಿದ್ದಾರೆ ರುದ್ರದೇವರು. ಅಲ್ಲಿ ಹೆಂಡತಿ ದೇಹತ್ಯಾಗ ಮಾಡಿದ್ದಾರೆ, ಮಾವನ್ ತಾವೇ ಕೊಂದಾಕಿಬಿಟ್ಟಿದ್ದಾರೆ, ಎಷ್ಟೋ ಸೈನ್ಯ ಕೊಂದುಬಿಟ್ಟಿದ್ದಾರೆ. ಬ್ರಹ್ಮ ವ್ಯಾಚಕ್ಷಾಣಂ ಅಂತ ಭಾಗವತ ಬ್ರಹ್ಮಸೂತ್ರ ಅದು ಪಾಠ ಹೇಳ್ತಾ ಕೂತಿದ್ದಾರೆ. ಹೋಗ್ಬಿಟ್ಟು ಯಾರಿಗೆ? ದೇವತೆಗೆ ಶಿಷ್ಯರು ಅವರಿಗೆ. ಅದೇ ಎಷ್ಟು ನಿರ್ಲಿಪ್ತರಾಗಿದ್ದಾರೆ ಅಂದರೆ ಅಷ್ಟು ವೇದದಲ್ಲಿ ಹೋಗ್ಬಿಟ್ಟು ಸಿಟ್ಟು ಬಂದು ಏನೋ ಮಾಡಬೇಕು, ಏನು ಮಾಡಲಿ, ಕಾಮ್ ಆಗಿಬಿಟ್ಟಿದ್ದಾರೆ. ಮನೋನಿಯಾಮಕರು ತಮ್ಮ ನಿಗ್ರಹ ಮಾಡಿಬಿಟ್ಟು ಏನೋ ಮಾಡ್ತಾ ಗೊತ್ತಿಲ್ಲ. ಬ್ರಹ್ಮ ವ್ಯಾಚಕ್ಷಾಣಂ ಅಂದರೆ ಯಾರು ದೊಡ್ಡವರಾದ್ರೆ ಈಗ? ಬ್ರಹ್ಮ ಜಿಜ್ಞಾಸ ಪರಮಾತ್ಮರ ಬಗ್ಗೆ ಪ್ರವಚನ ಮಾಡ್ತಾ ಕೂತಿದ್ದಾರೆ, ಪಾಠ ಹೇಳ್ತಾ ಕೂತ್ಬಿಟ್ಟಿದ್ದಾರೆ. ಅಲ್ಲಿ ಬಂದಿರಂತೆ. ಅದು ಮುಂದೆ ಏನಾಯ್ತಾಗ ಬ್ರಹ್ಮದೇವರು ಬಂದರು. ಬಂದ ತಕ್ಷಣ ಏನು ನಡೀತು ಈ ಕಥೆ ತಾರತಮ್ಯ ಕ್ಲಿಯರಾಗಿ ಕಾಣಿಸುತ್ತೆ. ಬ್ರಹ್ಮದೇವರು ಬಂದಿದ್ದ ತಕ್ಷಣ ಸತು ಉಪಲಭ್ಯ ಆಗತಂ ಆತ್ಮಯೋನಿವು. ಆತ್ಮಯೋನಿ ಶಬ್ದಕ್ಕೆ ಎರಡು ಅರ್ಥ. ಆತ್ಮಯೋನಿ ಅಂದರೆ ಏನರ್ಥ? ನನ್ನಪ್ಪ ಅಂತ ಅರ್ಥ. ಆತ್ಮ ಅಂದರೆ ನಾನು, ನಮ್ಮಪ್ಪ ನಾನು ಹುಟ್ಟಿಗೆ ಕಾರಣ ಅವರು. ಬ್ರಹ್ಮದೇವ್ರ ಮಕ್ಕಳ್ತಾ ನಿರೂಪಮಾನಂದ ಆತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣಧರಸೆ ಸತ್ವಪ್ರಚುರ ವಾಣಿ ಮುಖ ಸರೋಜ ಇನ ಗರುಡಶೇಷ ಶಶಾಂಕ ದಳಶೇಖರರ ಜನಕ. ಗೊತ್ತಾಯ್ತು? ಅವ್ರ ಮಕ್ಕಳು ಇವರು. ಅದರಿಂದಾಗಿಯೇ ಇವರು ತಂದೆ ಬಂದರು ಎದ್ದು, ಗುರು ಬಂದರು ಎದ್ರು. ಸುರಾಸುರೇಶೈ ಅಭಿವಂದಿತಾಂಘ್ರಿಂ. ಯಾರಿವರು? ಸುರಶ್ರೇಷ್ಠರು ಅಸುರಶ್ರೇಷ್ಠರಿಂದ ಪಾದಪೂಜೆ ಮಾಡಲ್ಪಡುವಂತಹ ಸುರರು ಎಲ್ಲರಿಗೂ ಪಾದಪೂಜೆ ಮಾಡ್ತಾರೆ. ಅದೇ ಹೇಳಲೇಬೇಕಾಗಿಲ್ಲ. ಎಲ್ಲ ರಾಕ್ಷಸರೆಲ್ಲ ಒಂದು ಅಡ್ಕಿ ಹೊಡಿತಿದ್ದಾರೆ. ಆದ್ದರಿಂದ ಎಲ್ಲರೂ ಇವ್ರ ಹತ್ರ ಬರಬೇಕು, ಇವ್ರ ಸೈನ್ ಆಗಲೇಬೇಕು ಹೊರಕ್ಕೆಲ್ಲ. ಆದ್ದರಿಂದ ಅಸುರ ಇದು ಸ್ವಾರಸ್ಯ ಇದೆ ನೋಡಿ. ಬ್ರಹ್ಮದೇವರೇ ಸುರಾಸುರ ವಂದ್ಯರು, ಬ್ರಹ್ಮದೇವರೇ ಸುರಾಸುರ ವಂದ್ಯರು. ಅಂದಮೇಲೆ ದೇವರು ಬ್ರಹ್ಮದೇವರಿಂದ ಒಂದೇ, ಎಲ್ಲರಿಂದ ಒಂದೇ. ಎಲ್ಲಿ ಬಂದಿದೆ ವಿಚಾರ ಇದು? ಮಹಾಭಾರತ ಮೊದಲೇ ಶ್ಲೋಕದಲ್ಲಿ ಹೇಳ್ತಾರೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ರಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ಅಮರ ಅಸುರ ಸಿದ್ಧವಂದ್ಯಂ ಅಂತ ಬಂದಿದೆ. ಬ್ರಹ್ಮದೇವರೇ ವಿರಸ ವಂದಿತ ಆಗಲೇಬೇಕಲ್ಲ, ಬೇರೆ ದಾರಿಯೇ ಇಲ್ಲ. ಸುರಾಸುರೇಶ್ವರ ಅಭಿವಂದಿತಾಂಘ್ರಿಂ. ಸುರ ಅಸುರೇಶೈ ಅಭಿವಂದಿತಾಂಘ್ರಿಂ. ಬರೀ ವಂದಿತಲ್ಲ, ಅಭಿವಂದಿತಾಂಘ್ರಿಂ. ಬುದ್ಧಾಯ ಎದ್ದು ನಿಂತ್ಕೊಂಡ್ರು. ಫಸ್ಟ್ ದೊಡ್ಡವ್ರ ಪ್ರದರ್ಶನ ಮಾಡಬೇಕಾಗ ಫಸ್ಟ್ ಏನು? ಎದ್ದು ನಿಂತ್ಕೊಂಡ್ರು. ಚಕ್ರೆ ಶಿರಸಾಭಿವಂದನಂ. ಬರೀ ನಮಸ್ಕಾರ, ಶಿರಸ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ಶಿರಸ್ಸು ಬಾಗಿಸೋರು ಬಿಡುದ್ದಲ್ಲ, ಅಷ್ಟಾಂಗ ಬಂದಾಗ ಉಪಲಕ್ಷಿತ. ಮಹತ್ತಮೋ ಅರ್ಕಶ್ಯ ಯಥೈವ ವಿಷ್ಣೋ. ಚಕ್ರೇನೆ ಮಾಡಿದರು ಅಂತ. ಚಕ್ರ ಇದಕ್ಕೂ ಪ್ರಶ್ನೆ ಇಲ್ಲ, ಚಕ್ರ ಅದಲ್ಲ, ಚಕಾರ ಚಕ್ರೆ ಮಾಡಿದರು, ಪಾಸ್ಟ್ ಟೆನ್ಸ್ ಅದು. ಅಭಿವಂದನಂ ಮಹತ್ತಮಃ ಅರ್ಕಶ್ಯ ಯಥೈವ. ಮಹತ್ತಮಃ ಯಾರಿವರು? ಭಾಳ ಶ್ರೇಷ್ಠ ರುದ್ರದೇವರು. ಅಂಥವ್ರು ಏನು ಮಾಡ್ತಾರೆ ಅಂತ ನಮಸ್ಕಾರ ಮಾಡ್ತಾರೆ, ಅಷ್ಟಾಂಗ ನಮಸ್ಕಾರ. ಪೂರ್ತಿ ತಾರತಮ್ಯ. ದೇವ್ರ ಬಗ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಬಂದವರು ಅವರು. ಹರಿ ಸರ್ವೋತ್ತಮ. ಆಮೇಲೆ ಇವ್ರ ಮಕ್ಕಳು ಇವರು
ಇದು ಅರ್ಥ ಮಾಡಿಕೊಂಡು ಎಷ್ಟು ಸುಲಭವಾಗಿದೆ. ಇದೆಲ್ಲ ಮತ್ತೆ ಮತ್ತೆ ಕೇಳಿದ್ರೆ ಆವಾಗ ಕನ್ವಿಷನ್ ಇರುತ್ತೆ. ಇನ್ನು ಓದಲೇಬಾರ್ದು ಒಂದು, ಓದಿದ್ರೆ ತಪ್ಪು ಓದೋದು ಎರಡನೇದು. ಈಗ ಜ್ಞಾನ ಹೇಗೆ ಬರುತ್ತೆ? ಟೆಕ್ಸ್ಟ್ ಬುಕ್ಕೇ ಓದೋದಿಲ್ಲ ಒಂದು, ಅರ್ಥ ಮಾಡ್ಕೊಳ್ದೆ ಓದ್ತಾನೆ ಅದು ಎಲ್ಲ ಮೈನಸ್ ಪಾಯಿಂಟ್ಗಳೇ. ಉತ್ಥಾಯ ಚಕ್ರೇ ಶಿರಸಾಭಿವ. ತಮಾಷೆ ಪುಸ್ತಕ ಎಲ್ಲ ಉಳಿಸಿರೋದು ಯಾರು ಗೊತ್ತಾ? ನಮ್ಮೂರು ಉಳಿಸಿರೋದು ಭಾರಿ ಕಡಿಮೆ, ಬೇರೆಯವರೇ ಪಬ್ಲಿಷ್ ಮಾಡಿರೋದು ಜಾಸ್ತಿ. 18 ಪುರಾಣ ನಮ್ಮವ್ರು ಯಾರ್ಯಾರೂ ಮಾಡಿಲ್ಲ, ಮಾಡಿರೋಲ್ಲ ಬೇರೆಯವರೇ. ಬೇರೆ ನಿಮಗೆ ಗೊತ್ತಿಲ್ಲ, ಕಲ್ಕತ್ತಾದಲ್ಲಿ ಯಾವುದೋ 3 ಇರುತ್ತೆ, ನಂದಲಾಲ್ 3 ಒಬ್ಬ ಇದ್ದಿದ್ದ. ಎಷ್ಟು ಪುರಾಣ ಪ್ರಿಂಟ್ ಮಾಡಿಸಿದ್ದಾನೆ ಅಂತ, ಬುಕ್ಸ್ ಇದಷ್ಟೇ ಅಷ್ಟು ಪುರಾಣ ಪ್ರಿಂಟ್ ಮಾಡಿಸಿ ಫ್ರೀ ಕೊಟ್ಟಿದ್ದಾರೆ. ಭಾಳ ಆಶ್ಚರ್ಯ ಆದರೆ ಗೊತ್ತಾ ನಿಮಗೆ? ಇವತ್ತು ಕೂಡ ಹಾಗೆ 100 ವರ್ಷದ ಕಥೆ ಅದು. ಕೆಲವು ಕಾಫೀಸ್ ಉಳ್ಕೊಂಡಿದೆ, ಬರೋದ್ರೆ ಫ್ರೀ ಕಳಿಸ್ತಾರೆ ವಿದ್ವಾಂಸರಿಗೆ. ಇವತ್ತು ಕೂಡ ಫ್ರೀ ಕೊಡ್ತಾರೆ, ಅಷ್ಟರ ಮಟ್ಟಿಗೆ ಸರ್ವಿಸ್ ಮಾಡಿದ್ರು. ನಮ್ಮಲ್ಲಿ ಆ ಕೆಲಸ ಭಾಳ ಕಡಿಮೆ ಆಗಿರೋದು. ಸರಿ ಮಾಡಿದ್ರೆ ಬೈತಾರೆ ಅಷ್ಟು, ಅವ್ರು ಮಾಡಿ ಸರಿ ಮಾಡಿ. ನಿಮ್ಗೆ ಸರಿ ಮಾಡಬೇಕಲ್ಲ ಇವರು, ಮಾಡಿ ತೋರಿಸ್ಬೇಕು. ಮಾಡ್ತಾ ಇಲ್ಲ, ಭಾಳ ಆಶ್ಚರ್ಯ. ಒರಿಜಿನಲ್ ಸಂಸ್ಕೃತನೇ ಏನು ಇಡೀ 18 ಪುರಾಣ ಯೋಚನೆ ಮಾಡಿ, ಅದು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಇವತ್ತು ಆ ರೀತಿ ಮಾಡ್ಸೋಕ್ಕೆ ಬರೋದಿಲ್ಲ ಮತ್ತು ಅಂಥ ಟೈಪ್ಸು, ಅಂಥ ಪೇಪರು ಮತ್ತು ಆ ಕ್ವಾಲಿಟಿ. ಅವ್ರು ಎಷ್ಟಿದೆ, ಅವ್ರು ಏನು ಇದೇ ಇರೋದಿಲ್ಲ, ಅಷ್ಟು ಸರ್ವಿಸ್ ಮೈಂಡೆಡ್. ಆಮೇಲೆ 4 ಪಬ್ಲಿಷರ್ಸ್ ಅವ್ರು ಎಲ್ಲ ಪುರಾಣ ಪ್ರಿಂಟ್ ಮಾಡಿಸಿದ್ದಾರೆ. ಅರ್ಥ ಆಯ್ತಾ? ನಾವೆಲ್ಲ ಓದೋದು ಅದನ್ನೇ. ಅವ್ರು ಸರಿ ಮಾಡಿಸಿಲ್ಲ, ನೀವು ಮಾಡಿರಿ ಆಗಿದ್ದರೆ ಮಾಡೋದಿಲ್ಲ. ಅದು ಬೈ ನಮ್ಮಲ್ಲಿ ತುಂಬ ಹಿಂದಿದ್ದೇವೆ ನಾವು. ಹೇಳೋಕ್ಕೆ ಕೊಟ್ಟರೆ ವಿ ಆರ್ ನೋವೇರ್ ನಿಯರ್ ಇದು. ಅವ್ರು ಇವತ್ತು ಹೆಚ್ಚು ಕೆಲಸ ಉತ್ತರ ಭಾರತ ನಡಿ ಅಷ್ಟು ಕೆಲಸ ನಮ್ಮಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರ ಕ್ವಾಲಿಟಿ ಕೂಡ ಅಷ್ಟೇ, ಬರೀ ಮಾಡ್ತಾರೆ ಎಲ್ಲ. ಅವ್ರ ಕ್ವಾಲಿಟಿ ಮಾಡೋಕ್ಕೆ ಸಾಧ್ಯ, ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿ. ವಿದ್ವಾಂಸರು ಗುಂಪು ಇಟ್ಕೊಂಡಿರ್ತಾರೆ, ಪ್ರೂಫ್ ನೋಡಿಸ್ತಾರೆ, ಇದು ಮಾಡಿಸ್ತಾರೆ. ಅಕಸ್ಮಾತ್ ತಪ್ಪು ಕಂಡು ಬಂದರೆ ಕೈಲಿ ತಿಂತಾರೆ ಅದಿಷ್ಟನ್ನು. ಒಂದೆರಡು ತಪ್ಪು ಇದ್ದುಬಿಟ್ರೆ ಕೈಲಿ ತಿದ್ದು ಅಷ್ಟು ಕಾಪಿ ತಿದ್ದು ಕೊಡ್ತಾರೆ. ಅಷ್ಟು ಕಮಿಟ್ಮೆಂಟ್ ಇದೆ ನಮ್ಮಲ್ಲಿ. ಆ ಕ್ವಾಲಿಟಿ ಮಾಡೋದು ತುಂಬ ಕಷ್ಟ. ಅಕಸ್ಮಾತ್ ತಪ್ಪು ಹೇಳೋಕ್ಕೋರೆ ಹೇಳೋದು ಬೈದು ಬಿಡ್ತಾರೆ, ನಿಮ್ಮನ್ನೇ ಬೈದು ಬಿಡ್ತಾರೆ. ನೆಕ್ಸ್ಟ್ ಮಾಡಿ ಸಂತೋಷಪಟ್ಟರೆ ಸಾಕೋದು. ಅದು ಅನುವಾದಗಳವೆಲ್ಲ. ಇದು ಟೆಕ್ಸ್ಟ್ ಹೇಳ್ತಾರೆ, ನಾನು ಟೆಕ್ಸ್ಟ್ ಮಾಡಿದ್ದಾರೆ. ಸ್ವಾರಸ್ಯ ಅಂದರೆ ಅನುವಾದದ ರೀತಿ ಬೇರೆ. ಟೆಕ್ಸ್ಟ್ ಮಾಡೋದು ಸಾಮಾನ್ಯ ಎಷ್ಟು ಖರ್ಚಾಗುತ್ತೆ ಅದಕ್ಕೆ, ಎಷ್ಟು ಜನ ಬೇಕು, ವಿದ್ವಾಂಸರು ಬೇಕು, ಇದು ಬೇಕು. 1000, 10, 20 ಸಾವಿರ, ಲಕ್ಷಾಂತರ ಪುಟ ಆಗತ್ತೆ. ಎಷ್ಟು ಕಷ್ಟಪಟ್ಟು ಮಾಡಿರ್ಬೇಕು. ಮತ್ತು ಕ್ವಾಲಿಟಿನೂ ಭಾಳ ಅಪ್ರಿಷಿಯೇಟ್ ಮಾಡಬೇಕು. ಅದು ತಮ್ಮ ತೆಕ್ಕಿದೊಳಗೆ ಅದು ಉಳಿಸಿದ್ರಲ್ಲಿ ಏನು ಸಿಕ್ಕಿದೆ, ಒಂದಷ್ಟಿಂದ ನಮ್ಮವ್ರು ಮಾಡಿದ್ದು ಒಳ್ಳೇದಾಯ್ತು. ಯಾಕೆಂದ್ರೆ ನೀವು ಮಾಡಿದ್ರಲ್ಲಿ ಬರ್ಕೊಂಡಿರಿ ಅಂತ ಹೇಳ್ತಿದ್ರು, ಅವರು ಮಾಡಿದ್ರಲ್ಲಿ ಇದೆ, ಅದರಿಂದ ಆಯ್ತು ಅಷ್ಟೇ. ಅದು ಸಂತೋಷ ಪಡ್ಬೇಕಷ್ಟೆ. ಬಟ್ ಇದು ನೆಗೆಟಿವ್ ಸಂತೋಷ ಹೊರತು ಪಾಸಿಟಿವ್ ಆಗೋದಿಲ್ಲ. ನೀವು ಮಾಡಿದ್ರಲ್ಲೂ ಇದೆ, ಹಾಗೆ ಹೇಳೋದು. ನೀವು ಮಾಡಿದ್ರಲ್ಲೂ ಇದೆ, ಅದು ಸರಿಯೇ. ನೀವೇ ಮಾಡ್ಕೊಂಡೋಗಿ ಸ್ವಲ್ಪ ಬೈಕತ್ತು ಗೊತ್ತಿರ್ತೀವಿ. ಹಾಗೆ ಅದು ನಂದಲಾಲ್ ಮೋರ್ ಅವರ ಅಪ್ಪನ ಹೆಸರಿದೆ. ಇಬ್ಬರು ತಂದೆ ಮಗ ಏನೋ ಮಾಡಿದ್ದಾರೆ ಅದನ್ನು. ಅದು ಪುಸ್ತಕ ಇದೆ, ಅಷ್ಟು ರಾತ್ರಿ ಇದೆ ಪುಸ್ತಕ. ಹಾಂ, ಅದು ಹಾಕಿದ ಅಲ್ಲ, ಆ್ಯಕ್ಟಿವ್ ಇದೆ ನೋಡ್ಬೇಕು, ಇದಾನ ಅಂತ ಅಲ್ಲ. ಈ ಹೆಸರೇ ಇದೆಯಾ? ಇವರು ಕ್ವಾಲಿಟಿ ಯಾರೂ ಮಾಡಿಲ್ಲ. ಅಲ್ಲ, ಕಂಟೆಂಟ್ ಇದೆ ಬಿಡಿ. ನಮ್ಮವ್ರ ಕಂಟೆಂಟ್ ಸಿಗೋದು ಭಾರಿ ಕಡಿಮೆ, ಕ್ವಾಲಿಟಿ ಇರೋದಿಲ್ಲ. ಎರಡು ಪ್ರಾಬ್ಲಮ್, ಕ್ವಾಂಟಿಟಿ ಕಡಿಮೆ, ಕ್ವಾಲಿಟಿ ಭಾರಿ ಪೂರ್. ನಮ್ಮಲ್ಲಿ ಇವತ್ತು ಕನ್ಸಲ್ಟೇಷನ್ ಇಲ್ಲ, ಇದಿಲ್ಲ, ಒಂದು ವ್ಯವಸ್ಥೆ ಇಲ್ಲ, ತೋಚಿದ್ದು ಮಾಡೋದು ಇಲ್ಲ ಮಾಡೋದಿರೋದು. ಅದು ಭಾಳ ಆಶ್ಚರ್ಯ ಆಗುತ್ತೆ ನೋಡಿಬಿಟ್ರೆ, ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ನಮ್ಮ ಸಿದ್ಧಾಂತ ಯಾವ ಟಾಪಲ್ಲಿದೆ ಅಂದರೆ ಉಳಿದವ್ರು ಆಶ್ಚರ್ಯ ಪಡಬೇಕಾಗಿತ್ತು. ಎಷ್ಟು ಕೆಲಸ ಆಚಾರ್ಯ ಎಷ್ಟು ಮಾಡಿ ತೋರಿಸಿದ್ದಾರೆ ಒಬ್ಬರೇನೆ. ಅವ್ರು ವಾಯುದೇವರು ಬಿಟ್ಟು ಮಾತಾಡಿ ಒಬ್ಬರು ಮಾತಾಡಿದ್ದಾರೆ. ಜೈತೀರ್ಥರು ಒಬ್ಬೊಬ್ಬರು ಗುಹಿಯರು ಕುತ್ಕೊಂಡು ಮಾಡಿದ್ದಾರೆ. ಇವತ್ತು ಗುಹಿಯರು ಕುತ್ಕೊಂಡು ಏನು ಮಾಡಬೇಕಾಗಿಲ್ಲ, ಎ ಸಿ ರೂಮ್ ಕುತ್ಕೊಂಡು ಮಾಡ್ಬೋದು ಆರಾಮಾಗಿ. ಅವ್ರದ್ದು ಇನ್ನೊಂದು ರಿಪೋರ್ಟ್. ಅಯ್ಯೋ, 2 ರೂಪಾಯಿ ಆಯ್ತು, 15 ಪೈಸೆಗೆ 5 ಪೈಸಾ ಗೀತಾ, 5 ಪೈಸೆ ಗೀತಾ, ಗೊತ್ತಾಯ್ತಾ? ಇದೇ ಈ ಪುಸ್ತಕ ಇವತ್ತಿಗೆ ಇದೆ, ಇಷ್ಟು ಪುಸ್ತಕ ಇಟ್ಕೊಂಡು 2-3 ಪುಸ್ತಕ ಒಟ್ಟಿಗೆ, 1-2 ಪುಸ್ತಕ ಒಟ್ಟಿಗೆ ಇಟ್ಕೋಬೋದು. ಅದು ಒಂದಷ್ಟು ತಪ್ಪಿರಬಾರ್ದು ಅವರಿಗೆ. ತಪ್ಪಿದ್ರೆ ತಿದ್ದಬೇಕಲ್ಲ. ಆಮೇಲೆ ಮೊನ್ನೆ ಗೌರ್ಮೆಂಟ್ ಗ್ರಾಂಟ್ ಕೊಡ್ಲಿಕ್ಕೆ ಹೋದ್ರೆ ರಿಜೆಕ್ಟ್ ಮಾಡಿದ್ರು ಅವರು. ಗ್ರಾಂಟ್ ಬೇಕಾಗಿಲ್ಲ ನಮಗೆ ಅಂತ ಹೇಳಿ. ಎಷ್ಟೋ ಕೋಟಿ ಕೊಡ್ಲಿಕ್ಕೆ ಹೋದ್ರೆ ಬಂದು ರೀಸೆಂಟಾಗಿ ಅವ್ರೇನು ಬೇಕಾಗಿಲ್ಲ, ಗ್ರಾಂಟ್ ನಾವು ಮಾಡ್ಕೊತೀವಿ ಅಂತ ಹೇಳಿದ್ರು. ಯಾರು ಹಂಗೂ ಬೇಡ ನಮಗೆ, ಅದು ಎಷ್ಟು ಇದಿದೆ ಅಂತ ಕೇಳಿದರೆ ಯಾರು ಹಂಗೂ ಬೇಡ. ಇದು ಬಹಳ ಆಶ್ಚರ್ಯ. ಅಂದರೆ ಇದು ಆ ಜನಗಳಿಗೆ ಒಂದು ತುಂಬ ಶ್ರದ್ಧೆ. ಮಹಾಭಾರತ, ರಾಮಾಯಣ, ಮಹಾಭಾರತ ಪುರಾಣಗಳು ಅಂದರೆ ಪ್ರಾಣ ಕೊಳ್ಳಕ್ಕೆ ತಯಾರು. ಅಷ್ಟರ ಮಟ್ಟಿಗೆ ಅವರಿಂದ ನಿಜವಾಗ್ಲೂ ಗ್ರಂಥಗಳು ಅಲ್ಲಿಂದಾನೆ. ದಕ್ಷಿಣ ಭಾರತದ ಕೆಲಸ ಆಗಿರೋದು ಭಾರಿ ಕಡಿಮೆ. ನಮ್ಮಲ್ಲಿ ಮಾಡಿದ ಕೃಷ್ಣಾಚಾರ್ಯದೊಬ್ಬರು ಮಾಡಿದರು ಪಾಪ. ಅವ್ರು ಗೃಹಸ್ಥರು ಒಬ್ಬರೇ ಸರ್ವಮೂಲ ಇಡೀ ಸರ್ವಮೂಲ ಮಾಡಿಸಿದ್ರು ಪಾಪ. ಫಸ್ಟ್ ಟೈಮ್ ಟೀಕಾಗ್ರಂಥ ಎಲ್ಲ ಮಾಡಿಸಿದ್ರು, ಭಾಳ ಕಷ್ಟಪಟ್ಟು ಮಾಡಿಸಿದ್ರು. ಅವ್ರು ಬೈಸ್ಕೊಂಡ್ರು ಎಲ್ಲರ ಕೈಲಿ ಮಾಡಿಸೋದಕ್ಕೆ ಕಷ್ಟ ಬರ್ತವೆ. ಅವ್ರು ಇರೋವರೆ ತಮ್ಮ ಸ್ವಂತ ಮನೆ ಗಿನಿ ಎಲ್ಲ ಮಾರಿರುತ್ತೆ ಪಾಪ. ಅದಕ್ಕಾಗಿ ಅಪ್ಪ ಮಗ ಸೇರಿ ಮಾಡಿ ಆ ಪ್ರಿಂಟಿಂಗ್. ಊರಲ್ಲಿ ಪ್ರಿಂಟ್ ಪ್ರೆಸ್ ಇಲ್ಲ, ಮದ್ರಾಸಲ್ಲೇ ಪ್ರೆಸ್ ಇಲ್ಲ, ಬಾಂಬೆನಲ್ಲಿ ಪ್ರಿಂಟ್ ಆಗಬೇಕದು, ಟ್ರೈನಲ್ಲಿ ಹೋಗಿ ಬರಬೇಕದು ಪ್ರೂಫ್. ಟ್ರೈನಲ್ಲಿ ಪೋಸ್ಟಿಗೆ ಇಷ್ಟೆಲ್ಲ ಭಾರಿ ಕಷ್ಟದ್ದು. ಅಷ್ಟು ಕಷ್ಟಪಟ್ಟು ಮಾಡಿಸಿದಾರಪ್ಪ.
ಅದು ಆ ಕ್ವಾಲಿಟಿ ಇವತ್ತೇ ಮಾಡಿಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಅಂದರೆ ಆ ಒಂದು ಇದು ಬೇಕು, ದೀಕ್ಷೆ ಬೇಕು. ಅವರು ದಾಸ ಸಾಹಿತ್ಯಕ್ಕೆ ಇವು ಸಂಸ್ಕೃತ ಹೇಳ್ತಿರೋದು. ನಾನು ಸಂಸ್ಕೃತ ಪುಸ್ತಕ ಮಾಡಿದ್ದು. ಅವರು ಪುರಾಣದಲ್ಲಿ ಎಲ್ಲ ಮಾಡಿಸ್ಲಿಲ್ಲ. ಭಾಗವತ ಮಾಡಿಸಿದ್ರು, ರಾಮಾಯಣ ಮಾಡಿಸಿದ್ರು, ಮಹಾಭಾರತ ಮಾಡಿಸಿದ್ರು, ಅಷ್ಟೇ. ಉಳಿದ ಪುರಾಣ ಮಾಡಿಸ್ಲಿಲ್ಲ. ಇವರು ಎಲ್ಲ ಮಾಡಿಸ್ತಾರೋ ಅಲ್ಲಿ ಅವರು. ಇವರು ಯಾರು ಭಂಡಾರಕರ್ ಇವರೆಲ್ಲ ಅದಕ್ಕೆ ಇನ್ಸ್ಟಿಟ್ಯೂಷನ್ ಅದು ಅದಕ್ಕೆ ಕಟ್ಕೊಂಡು ಏನು ವಂಡರ್ಫುಲ್ ಮಾಡಿದ್ದಾರೆ ಅಂದರೆ ಮಹಾಭಾರತ ಬೇಕಷ್ಟು ಇದ್ದಿರ್ಬೋದು. ಲಿಮಿಟೇಷನ್ ನಾವು ಪಾಪ ತಮ್ಮ ಲಿಮಿಟೇಷನ್ ಮಾಡಿದ್ದಾರೆ. ಬಟ್ ಕಷ್ಟಪಟ್ಟಿರೋದು ಮಾತ್ರ ಸೆವರಲ್ ಡಿಕೇಡ್ಸ್. ಅದು ದೊಡ್ಡ ಅದಕ್ಕೋಸ್ಕರ ಸಂಸ್ಥೆ, ಸಾವಿರ ಹಸ್ತಪ್ರತಿಗಳು, ನೂರಾರು ಪಂಡಿತರುಗಳು, ಕೆಲಸ ಅವರಿಗೆ ಅದು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಕಷ್ಟಪಡ್ತಾರೆ. ಅಂದರೆ ಜ್ಞಾನದ ಮಹತ್ವ ನಾವು ಬಾಯಲ್ಲಿ ಹೇಳ್ತೇವೆ ಹೊರತು ಕೃತಿಯನ್ನು ಮಾಡಿ ತೋರಿಸಿದ್ದಾರೆ. ಅದರಲ್ಲೇ ಸಿಗುತ್ತೀವಿ. ಎಷ್ಟೋ ವಾಕ್ಯಗಳು ಸಿಗುತ್ತೆ, ಕೆಲವು ಸಿಗೋದಿಲ್ಲ. ಅದಕ್ಕೆ ಕಾರಣ ಬೇರೆ ಇರ್ತವೆ. ಕೆಲವು ಅವರೇ ತೆಗೆದ್ರು, ಕೆಲವು ಇರ್ತವೆ. ಅವ್ರು ಮಾಡಿದ್ರೆ ಅವ್ರು ಉಪಯೋಗಿಸಿರ್ತಾರೆ. ಸ್ವಾತಂತ್ರ್ಯದ ಉಪಯೋಗಿಸಬಾರ್ದು, ಉಪಯೋಗಿಸ್ಬಿಟ್ಟಿರ್ತಾರೆ. ಕೆಲವು ಪ್ರತಿನೇ ಅಂತ ಸಿಗುತ್ತೆ ಕೆಲವು ಸಲ. ಈಗ ಮಹತ್ತವಃ ತೇಜಸ್ವಿ ತವೋ ಅರ್ಕಶ್ಯ ಸಕಾಶಾದಪಿ, ಅದಿಷ್ಟು ನಾಳೆ ಕಂಟಿನ್ಯೂ ಮಾಡೋಣ. ಇನ್ನು ಏನೇ ಹೇಳ್ತಾರೆ ನೋಡೋಣ. ಅಂದರೆ ಅದು ಮಾಡಬೇಕಾದ ಕೆಲಸ ಎಷ್ಟಿದೆ ಅಂದರೆ ಇವತ್ತು ನಾನ್ ಸ್ಟಾಪ್ 1000 ಜನ ಕೂತ್ಕೊಂಡು ಕೆಲಸ ಮಾಡ್ಬೋದು. ನಾನ್ ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ. ಅವೆಲ್ಲ ಬಿಟ್ಟುಬಿಡಿ, ಅಪರೂಪದಿಂದ ಮನೇಲಿ ಏನಲ್ಲ, ಸಿಕ್ಕಾಬಟ್ಟೆ ಮಾಡ್ತಾರೆ. ಮತ್ತೆ ಅದು ಭಾಳ ಕಷ್ಟ. ಮಾಡಿದ್ರೆ ಗೊತ್ತಾಗುತ್ತೆ, ಸುಲಭದ ಕೆಲಸ ಅಲ್ಲ. ಅವರು ಎಷ್ಟು ಬೇಡ ಕಮಿಟ್ ಮಾಡಿರ್ತಾರೆ ಗೊತ್ತಾಯ್ತು. ಯಾರೋ ಪುಸ್ತಕದಲ್ಲಿ ಏನಾದ್ರು ತಪ್ಪಿದ್ರೆ ಪುಸ್ತಕ ವಾಪಸ್ ಕಳಿಸ್ಕೊಡಿ, ನಮ್ಮ ಖರ್ಚಿಗೆ ಬೇರೆ ಕಾಪಿ ಕೊಡ್ತೀವಿ. ಮತ್ತೆ ನಮ್ಮ ಖರ್ಚಿಗೆ ಕೊಡ್ತೀವಿ. ಆ ಕಮಿಟ್ ಭಾಳ ಅಷ್ಟೇ. ನಮ್ಮನ್ನು ಗೋಪಿಚಂದ್ರ ಕೇಳಿದ್ರೆ ಬೈದು ಕಳಿಸ್ಬಿಡ್ತಾರೆ ಆ ಥರ. ಅವೆಲ್ಲ ಫ್ರೀ ಕೊಡಾಗಿರ್ಬೇಕು. ಗೋಪಿಚಂದ್ರ ಲಾಟ್ರಿ ಬೂಟ್ರಿ ಬೋಟಿ ಬರುತ್ತೆ. ಮತ್ತು ಗೋಪಿಚಂದ್ರನ ಮುದ್ರೆ ಅವಕ್ಕೆಲ್ಲ ಇಲ್ಲ. ಬಡ್ಡಿದು ಕೊಡಬೇಡಿ, ಲಾಭದ ಕೊಡಿ ಸಾಕು. ಮುದ್ರೆ ಒಂದಿಷ್ಟು ಇದು ಕೊಟ್ಟು ಶನಿವಾರಗಳು 3 ಕೊಟ್ಬಿಟ್ರೆ ಮಠಕ್ಕೆ ಹೋದರೆ ಫ್ರೀ ಇರಬೇಕು. ಎಷ್ಟೋ ಜನ ಎಷ್ಟು ಆದರೂ ತುಂಬ ಕೆಲಸ ಮಾಡ್ತಾರೆ ಬೇರೆಯವರು ಪಾಪ. ಕೆಲವೆಲ್ಲ ಫ್ರೀ ಕೊಡೋ ಅಭ್ಯಾಸ ಭಾಳ ಇದೆ. ನಮ್ಮಲ್ಲಿ ಇದು ಡೆವಲಪ್ ಆಗಲಿ, ಆ ಕಾನ್ಸೆಪ್ಟೇ ಬರಲಿಲ್ಲ. ಗೊತ್ತಾಯ್ತು, ಜನಗಳು ಫ್ರೀ ಬಿಡಿಸ್, ನಮ್ಮ ಸಿದ್ಧಾಂತ ಉಳಿಸ್ಬೇಕು, ಸಮಾಜ ಬೆಳೆಸಬೇಕು, ಆ ಕಾನ್ಸೆಪ್ಟ್ ಭಾಳ ಕಡಿಮೆ ನಮ್ಮಲ್ಲಿಲ್ಲ. ಈ ಪೂರ್ತಿ ಇಲ್ಲ ಅಂತಲ್ಲ, ಮತ್ತು ಮ್ಯಾಚಿಂಗ್ ಆಗಿಲ್ಲ.